ಗಲಾತ್ಯದವರೆಗೆ ಬರೆದ ಪತ್ರಿಕೆ ನಾವು ವಿಶೇಷವಾಗಿ ಪೌಲನು ಒಂದು ಸಂಗತಿಯ ಕುರಿತಾಗಿ 5ನೇ ಅಧ್ಯಾಯದಲ್ಲಿ ಬರಿತಾ ಇದ್ದಾನೆ. ಆತ್ಮನ ಫಲದ ಕುರಿತಾಗಿ ತಿಳಿಸ್ತಾ ಇದ್ದಾನೆ. ಪ್ರಿಯರೇ, ದೇವರನ್ನು ನಂಬಿದಂಥ ಮಕ್ಕಳಾಗಿರ್ತಕ್ಕಂಥ ನಮ್ಮಲ್ಲಿ ವಿಶೇಷವಾಗಿ ದೇವರನ್ನು ನಂಬುವುದಕ್ಕಿಂತ ಮುಂಚಿತವಾಗಿ ಆತ್ಮವಿಲ್ಲದವರಾಗಿ, ಪರಿಶುದ್ಧಾತ್ಮ ಸಂಬಂಧಿಗಳು ಇಲ್ಲದವರಾಗಿರ್ತಕ್ಕಂಥ ನಾವುಗಳು ಯಾವಾಗ ದೇವರನ್ನು ನಂಬುತ್ತೀವೋ, ಯಾವಾಗ ರಕ್ಷಣೆಯನ್ನು ಹೊಂದುತ್ತೀವೋ, ಯಾವಾಗ ದೇವರ ಮಕ್ಕಳಾಗುವುದಕ್ಕಾಗಿ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಟ್ಟು ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಆತನ ಮಕ್ಕಳಾಗಿರುವಾಗ ದೇವರ ಆತ್ಮನು ಬಂದು ಯಾರಲ್ಲಿ ವಾಸ ಮಾಡ್ತಾನೆ? ನಮ್ಮಲ್ಲಿ ವಾಸ ಮಾಡ್ತಾನೆ. ಎಲ್ಲಿ ವಾಸ ಮಾಡ್ತಾನೆ? ನಮ್ಮೊಳಗಡೆ ವಾಸಿಸುವಂಥ ದೇವರು. ಅದಕ್ಕಾಗಿ ಆತನು ಸ್ವಾಮಿಯವರು ಹೇಳ್ತಾರೆ ಒಂದು ಸಾರಿ, ಏನಂತ ಹೇಳಿದ್ರೆ ಯೋಹಾನ ಬರೆದ ಸುವಾರ್ತೆಯಲ್ಲಿ ಈ ಮಾತಿರುತ್ತೆ, ನಾನು ಹೋದ ತಕ್ಷಣ ನಿಮಗೆ ಒಬ್ಬ ಸಹಾಯಕ ಆತ್ಮವನ್ನು ನಾನು ನಿಮಗೆ ಏನು ಮಾಡ್ತೀನಿ? ಕಳುಹಿಸಿಕೊಡ್ತೀನಿ. ಆ ಸಹಾಯಕ ಆತ್ಮನು ನಿಮ್ಮನ್ನು ಸತ್ಯದ ಕಡೆಗೆ ಏನು ಮಾಡ್ತಾನೆ? ನಡೆಸುವವನಾಗಿ ಇರ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಪೌಲನು ಒಂದು ಮರ್ಮಗಳ ಗಣಿ ಎಂಬುದಾಗಿ ನಾವು ಆತನನ್ನು ಕರಿಬೋದು. ಅನೇಕ ಸತ್ಯ ಸಂಗತಿಗಳನ್ನು ಆತ್ಮನ ಮೂಲಕವಾಗಿ ಆತನು ಏನು ಮಾಡಿದಂತೆ ಬರೆಯದ. ಪ್ರಿಯರೇ, ಹಲ್ಲೆಲೂಯಾ. ದೇವರ ಆತ್ಮನನ್ನು ಹೊಂದಿಕೊಂಡವನಾಗಿ ದೇವರ ಮಕ್ಕಳಾದಂಥವರು ಯಾವ ರೀತಿಯಾಗಿ ದೇವರಿಗಾಗಿ ಜೀವಿಸಬೇಕು, ದೇವರಿಗೋಸ್ಕರವಾಗಿ ಕಾಯುವವರಾಗಿ ಇರಬೇಕು, ಯಾವ ಒಂದು ಮಾರ್ಗದಲ್ಲಿ ಸ್ಥಿರವಾಗಿ ನಿಲ್ಲುವವರಾಗಿ ಇರಬೇಕೆನ್ನುವಂಥ ಸಂಗತಿಗಳನ್ನು ಬರೆಯುವಂಥ ಸಮಯದಲ್ಲಿ ಆತನು ವಿಶೇಷವಾಗಿ ಆತ್ಮ ಉಳ್ಳಂಥ ನಮ್ಮಲ್ಲಿ ಕಾಣಿಸಿಕೊಳ್ಳಬೇಕಾದಂಥ ಫಲ ಏನಾಗಿದೆ, ಆ ಫಲದ ಕುರಿತಾಗಿ ಬರಿತಾ ಆತನು 22ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ. 19ನೇ ವಚನದಲ್ಲಿ ಶರೀರ ಭಾವದ ಕುರಿತಾಗಿ, ಶರೀರದಲ್ಲಿ ಕಾಣಿಸಿಕೊಳ್ಳುವಂಥ ಫಲದ ಕುರಿತಾಗಿ ಹೇಳಿದರೆ 22ನೇ ವಚನದಿಂದ 22ನೇ ವಚನದಿಂದ ನಾವು ನೋಡುವಾಗ ಹೇಳ್ತಾ ಇದ್ದಾನೆ ಆತನ ಏನಂತ ಹೇಳಿರಿ? ಆತ್ಮನ ಫಲವೇನೆಂದರೆ ಅಂತೇಳಿ. ಹಲ್ಲೆಲೂಯಾ. ಶರೀರ ಭಾವದ ಕಾರ್ಯಗಳು ಇವೆಲ್ಲವೂ ಲೋಕಸ್ಥರಲ್ಲಿ ಇರಬೇಕಾದಂಥ ಲಕ್ಷಣಗಳ ಕುರಿತಾಗಿ ನಾವು ನೋಡ್ತಾ ಇದ್ದೀವಿ. ಏನಂತೇಳಿ? ಜಾರತ್ವ ಎಂಬುದಾಗಿ, ಬಂಡುತನ ಎಂಬುದಾಗಿ, ನಾಚಿಕೆಗೇಡಿತನ ಎಂಬುದಾಗಿ, ವಿಗ್ರಹಾರಾಧನೆ ಎಂಬುದಾಗಿ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ, ಇಂಥವುಗಳೆಲ್ಲ ಎಲ್ಲಿ ಕಾಣುತ್ತೀವಿ ನಾವು? ಲೋಕಸ್ಥರಲ್ಲಿ ಕಾಣಸಿಗುವಂಥ ಕಾರ್ಯಗಳು. ಪ್ರೇರಿವು ಎಲ್ಲಿಂದ ಬಂದಿರುವಂಥವುಗಳು? ಶರೀರದಿಂದ ಬಂದಿರುವಂಥವುಗಳು. ಯಾಕಂದರೆ ನಾವು ಶರೀರ ಸಂಬಂಧಿಗಳಲ್ಲ, ನಾವು ಕ್ರಿಸ್ತನನ್ನು ನಂಬಿದ ಕಾರಣಕ್ಕಾಗಿ ನಾವು ಆತ್ಮ ಸಂಬಂಧಿಗಳಾಗಿ ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟಂಥವರಾಗಿದ್ದೇವೆ. ಹಲ್ಲೆಲೂಯಾ. ನಮ್ಮಲ್ಲಿ ವಾಸಿಸುವಂಥ ಆತ್ಮನು ನಮ್ಮನ್ನು ಕಟ್ಟ ಕಡೆಗೆ, ಸತ್ಯದ ಒಂದು ಸ್ಥಿತಿಯ ಕಡೆಗೆ ಆತನು ನಿಲ್ಲಿಸ್ತಾನೆ. ಪ್ರೇರೆ, ಈ ಲೋಕವೆಲ್ಲ ಮಾಯ, ಶಾಶ್ವತವಾಗಿರುವಂಥ ಸತ್ಯ ಒಂದೇ, ಆತನೇ ದೇವರಾಗಿದ್ದಾನೆ. ಆ ದೇವರಲ್ಲಿಯೇ ನಾವು ಐಕ್ಯವಾಗುವುದಕ್ಕಾಗಿ ಕರೆಯಲ್ಪಟ್ಟಂಥವರಾಗಿದ್ದೇವೆ. ಪ್ರೇರೆ, ಅದಕ್ಕಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ರೀತಿಯಾಗಿ ಶರೀರ ಭಾವ ಕರ್ಮಗಳನ್ನು ಮಾಡುವಂಥವರು ಅವರು ಹೆಂಗಿರ್ತಾರಂತೆ? ಅವರಿಗೆ ಹದ್ದು ಇರೋದಿಲ್ಲ, ಎಲ್ಲೇ ಇರೋದಿಲ್ಲ, ಅವರಿಗೆ ಒಡ್ಡು ಎನ್ನುವಂಥದ್ದು ಇರೋದಿಲ್ಲ. ತಮಗೆ ಇಷ್ಟ ಬಂದ ರೀತಿಯಲ್ಲಿ ತಮ್ಮ ದೇಹವನ್ನು, ಆತ್ಮವನ್ನು, ಮನಸ್ಸನ್ನು ಕೆಡಿಸಿಕೊಂಡವರಾಗಿ ಅವರು ಜೀವಿಸ್ತಾ ಇರ್ತಾರೆ. ಪ್ರಿಯರೇ, ಹಲ್ಲೆಲೂಯಾ. ಆದರೆ ಇಲ್ಲಿ ದೇವರು ನಮ್ಮ ಸಂಗಡ ಇವತ್ತಿನ ದಿವಸ ಮಾತಾಡ್ತಾ ಇದ್ದಾನೆ. ಏನಂತ ಹೇಳಂತಂದರೆ 25ನೇ ಅಧ್ಯಾಯ, ನೀವು ಜ್ಞಾನೋಕ್ತಿಗಳ ಪುಸ್ತಕ 28ನೇ ವಚನವನ್ನು ನೀವು ಓದಿದ್ದೆ ಆದರೆ ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ. ಏನಂತ ಹೇಳಂತಂದರೆ, ಓದ್ತಿರೋ ಒಂದು ಸಾರಿಮಾ, ಜ್ಞಾನೋಕ್ತಿ 25-28. ಆತ್ಮವನ್ನು ಸ್ವಾಧೀನ ಮಾಡಿಕೊಳ್ಳದವನು ಗೋಡೆ ಬಿದ್ದ ಹಾಳೂರಿಗೆ ಸಮಾನವಾಗಿರುವಂಥ ವ್ಯಕ್ತಿ. ಹಲ್ಲೆಲೂಯಾ. ಆತ್ಮವನ್ನು ನಾವು ಸ್ವಾಧೀನ ಮಾಡಿಕೊಂಡಂಥ ಮಕ್ಕಳಾಗಿ ನಾವು ಇರಬೇಕು. ಒಂದು ವೇಳೆ ಆತ್ಮವನ್ನು ಸ್ವಾಧೀನ ಮಾಡಿಕೊಳ್ಳದೆ ಇದ್ದರೆ ಆ ಒಬ್ಬ ವ್ಯಕ್ತಿಯ ಪರಿಸ್ಥಿತಿ ಹೆಂಗಿರುತ್ತಂತೆ? ಆವತ್ತಿನ ದಿವಸಗಳಲ್ಲಿ ಊರಿನ ಸುತ್ತ ಗೋಡೆ ಇರ್ತಾ ಇತ್ತು, ಕೋಟೆ ಇರ್ತಾ ಇತ್ತು. ಯಾಕೆ ಹೇಳ್ರಿ? ಒಳಗಡೆ ಯಾರು ಕಳ್ಳರು, ದಂಗೆಕೋರರು, ದಗೆಕೋರರು, ಇನ್ನೊಬ್ಬ ಶತ್ರುವಿನ ರಾಜನು, ಅರಸನು ಬಂದು ನಮ್ಮನ್ನು ಸ್ವಾಧೀನಪಡಿಸಿಕೊಳ್ಳಲಾರದಾಗಿ ಆ ಒಂದು ಕೋಟೆ, ಗೋಡೆ ಎನ್ನುವಂಥದ್ದು ಏನು ಮಾಡ್ತಾ ಇತ್ತು? ನಮ್ಮನ್ನು ಕಾಯ್ತಾ ಇರ್ತಾ ಇತ್ತು. ಹಲ್ಲೆಲೂಯಾ. ಅಂಥದಕ್ಕೆ ಸಮಾನ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂದರೆ ಆತ್ಮ ಪರವಶರಾಗಿ ಆತ್ಮವನ್ನು ಸ್ವಾಧೀನ ಮಾಡಿಕೊಂಡಂಥ ಮಕ್ಕಳಾಗಿ ನಾವು ಜೀವಿಸಬೇಕು. ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದಾನೆ ಅಂದರೆ, ಪೌಲನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನಲ್ಲಿ. ಏನಂತ ಹೇಳಂತಂದರೆ, ಶರೀರಾಧೀನ ಸ್ವಭಾವ ಉಳ್ಳಂಥವ್ರು. 21ನೇ ವಚನದಲ್ಲಿ ನಾವು ನೋಡುವಾಗ 5ನೇ ಅಧ್ಯಾಯ ಗಲಾತ್ಯದವರೆಗೆ ಬರೆದ ಪತ್ರಿಕೆ, ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದೇ ಇಲ್ಲವೆಂದು ನಾನು ನಿಮಗೆ ಹಿಂದೆ ಹೇಳಿದಂತೆ ಈಗಲೂ ಕೂಡ ಎಚ್ಚರಿಸಿ ನಿಮಗೆ ಹೇಳುತ್ತೇನೆ. ಅದನ್ನು ನೀವು ಮಾಡುವವರಾಗಿ ಇರಬಾರ್ದು. ಜಾರತ್ವ ಆಗಲಿ, ವಿಗ್ರಹಾರಾಧನೆ ಆಗಲಿ, ನಾಚಿಕೆ
ಕಳ್ಳತನ ಆಗಿರಲಿ, ಮಾಟ ಆಗಿರಲಿ, ಅಗೆತನ ಆಗಿರಲಿ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಮತ್ಸರ ಮತ್ತು ಕುಡಿಕತನ, ದುಂದೌತಣ, ಇಂತಹ ಕಾರ್ಯಗಳನ್ನು ಮಾಡುವವರಾಗಿ ನೀವು ಇರಬಾರ್ದು. ಅವುಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೇವರು ಕಡಾಖಂಡಿತವಾಗಿ ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ಆದರೆ ಮುಂದೆ ಹೇಳ್ತಾ ಇದ್ದಾನೆ ವಾಕ್ಯದಲ್ಲಿ ಏನಂದರೆ, ದೇವರ ಆತ್ಮವುಳ್ಳಂಥ ಮಕ್ಕಳಾಗಿರ್ತಕ್ಕಂಥ ನಾವು, ದೇವರ ಮಕ್ಕಳಾಗಿರ್ತಕ್ಕಂಥ ನಮ್ಮಲ್ಲಿ ಏನೇನಿರಬೇಕಂತೆ? ಪ್ರೀತಿ ಇರಬೇಕು. ಅಪ್ಪರು ಯಾವಾಗ ಹೇಳ್ತಾ ಇರ್ತಾರೆ ಪ್ರೀತಿ ಮತ್ತು ಕ್ಷಮಾಪಣೆ ಕುರಿತಾಗಿ. ಅದು ಯಾಕಂದರೆ ಮುಖ್ಯವಾಗಿ ಸತ್ಯವೇದ ಹೇಳುವಂಥದ್ದೇ ಅದು. ದೇವರು ಪ್ರೀತಿಯಾಗಿದ್ದಾನೆ, ಪ್ರೀತಿ ಸ್ವರೂಪಿಯಾಗಿದ್ದಾನೆ. ನಾವು ಕೂಡ ಪ್ರೀತಿಯುಳ್ಳವರಾಗಿ ಇರಬೇಕು. ನಮ್ಮನ್ನು ದೇವರು ಹೇಳ್ತಾ ಇದ್ದಾನೆ, ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ನೀನು ತಪ್ಪಿಸಿ ಎಂಬುದಾಗಿ ಪ್ರಾರ್ಥನೆ ಹೇಳಿಕೊಟ್ಟ ಹಾಗೆ, ನಾವು ತಪ್ಪು ಮಾಡಿದರೆ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ನೀವೇನು ಮಾಡಬೇಕು? ಕ್ಷಮಿಸಬೇಕು. ಯಾರು ಕ್ಷಮಾಪಣೆ ಮಾಡುವವರಾಗಿರ್ತಾರೋ, ಯಾರು ಕ್ಷಮಿಸುವವರಾಗಿರ್ತಾರೋ ಅವರಿಗೆ ಕ್ಷೇಮ ಎನ್ನುವಂಥದ್ದು ಬರೋದಕ್ಕೆ ಸಾಧ್ಯ. ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ಅದು ಏನೋ ಮಾಡಿದ್ದು ಮನಸ್ಸಿನಲ್ಲಿ ಹಂಗೆ ಇಟ್ಕೊಂಡಿದ್ರೆ ಅದರಿಂದ ಏನಾಗುತ್ತೆ ರೀ? ದ್ವೇಷ ಬರುತ್ತೆ, ಕಕ್ಷೆ ಬರುತ್ತೆ, ಅಸೂಯೆ ಹುಟ್ಟುತ್ತೆ. ಅವರನ್ನು ಸಾಯಿಸುವಷ್ಟರ ಮಟ್ಟಿಗೆ ದೊಡ್ಡದಾಗಿರ್ತಕ್ಕಂಥ ಏನು ತುಂಬುತ್ತೆ? ಅದು ಏನು ತುಂಬುತ್ತೆ? ಕಕ್ಷೆ ತುಂಬುತ್ತೆ ಪ್ರಿಯರು. ಅದಕ್ಕಾಗಿ ಅದನ್ನು ನಾವು ಕ್ಷಮಿಸುವವರಾಗಿ ಇರಬೇಕು. ಇಲ್ಲಿ ಹೇಳ್ತಾ ಇದೆ ವಾಕ್ಯ ಏನಂತೇಳಿ, ಮೊದಲನೇದಾಗಿ ಪ್ರೀತಿ ಏನಿರಬೇಕಂತೆ? ಪ್ರೀತಿಯ ಕುರಿತಾಗಿ ನಾವು 13ನೇ ಅಧ್ಯಾಯದಲ್ಲಿ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ, ಪ್ರೀತಿ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಪ್ರೀತಿ ಉಬ್ಬಿಕೊಳ್ಳುವುದಿಲ್ಲ, ಪ್ರೀತಿ ಎಲ್ಲವನ್ನು ನಂಬುತ್ತೆ, ಎಲ್ಲವನ್ನು ಅಡಗಿಸಿ ಇಡುತ್ತೆ. ಮತ್ತು ನಾವು ನೋಡ್ತಾ ಇದ್ದೇವೆ ಪ್ರೀತಿ ಎಲ್ಲವನ್ನು ಕೂಡ ಏನು ಮಾಡುತ್ತೆ? ಅದು ಸಹಿಸಿಕೊಳ್ಳುವಂಥದ್ದಾಗಿದೆ ಪ್ರಿಯರ. ಆ ಪ್ರೀತಿ ದೇವರಲ್ಲಿರ್ತಕ್ಕಂಥ ಆ ಪ್ರೀತಿ ನನ್ನಲ್ಲಿ ನಿನ್ನಲ್ಲಿ ಕೂಡ ಇರಬೇಕು. ದೇವರು ಒಂದು ವೇಳೆ ನೋಡಿದಾಗ ಎಲ್ಲ ಭೂಲೋಕದಲ್ಲಿರ್ತಕ್ಕಂಥ ಮನುಷ್ಯರೆಲ್ಲರೂ ಕೂಡ ತಪ್ಪು ಪಾಪ ಒಂದು ಕ್ಷಣ ಮಾಡಿದಾಗ ಅವ್ರನ್ನ ಒಂದೇಟಿಗೆ ಏನು ಮಾಡ್ಬೋದು ರೀ? ಅಂತ್ಯ ಮಾಡ್ಬೋದು, ನಾಶ ಮಾಡ್ಬೋದು. ಆದರೆ ದೇವರು ಏನು ಮಾಡ್ತಾ ಇದ್ದಾನೆ? ಕ್ಷಮಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಕ್ಷಮಿಸ್ತಾ ಇದ್ದಾನೆ. ನನ್ನ ಮಕ್ಕಳು ಬಿದ್ದರೂ ಕೂಡ ಮತ್ತೆ ನಾನು ಅವ್ರನ್ನ ಎಬ್ಬಿಸ್ತೇನೆ. ಪುನಃ ನನ್ನ ಕಡೆಗೆ ತಿರುಗಿ ನೋಡುವಾಗ, ನಾವು ವಾಕ್ಯದಲ್ಲಿ ನಾವು ನೋಡುವಾಗ 34ನೇ ಕೀರ್ತನೆಯಲ್ಲಿ ಅನ್ಕೊಂತೀನಿ, ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಯೆಹೋವನನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಏನು ಮಾಡಿದ್ರಂತೆ? ಹೊಂದಿದರು ಎಂಬುದಾಗಿ. ಆತನ ಮುಖದ ಕಡೆಗೆ ನೋಡುವಾಗ ಬಲಗಡೆ ಇರ್ತಕ್ಕಂಥ ಕಳ್ಳ ಯೇಸುವನ್ನು ನೋಡಿರುವಂಥದ್ದೇ ಬೇರೆ, ಎಡಗಡೆಯಲ್ಲಿರ್ತಕ್ಕಂಥ ಕಳ್ಳ ಯೇಸುವನ್ನು ನೋಡಿರುವಂಥದ್ದೇ ಬೇರೆ ಬೇರೆ. ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ನಂಬಿಕೆಯಿಂದ, ವಿಶ್ವಾಸದಿಂದ, ತನ್ನ ತಪ್ಪುಗಳನ್ನು ಒಪ್ಪಿಕೊಂಡವನಾಗಿ, ಪಶ್ಚಾತ್ತಾಪ ಹೃದಯದಿಂದ ಪಾಪವನ್ನು ಸಂಪೂರ್ಣವಾಗಿ ಅರಿಕೆ ಮಾಡಿದವನಾಗಿ, ಯೇಸುವಿನ ಮುಂದಿನ ಭವಿಷ್ಯತ್ತು ಆತನು ಬರಲಿಕ್ಕಿದ್ದಾನೆ ರಾಜ್ಯವನ್ನು ಪಡೆದುಕೊಂಡು ಎಂಬುದಾಗಿ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ನೋಡಿದರೆ, ಎಡಗಡೆಯಲ್ಲಿರ್ತಕ್ಕಂಥ ಕಳ್ಳ ಏನು ನೋಡ್ತಾ ಇದ್ದಾನ್ರಿ? ನನ್ನ ಈಗ ಬಿಡಿಸಿಬಿಡು, ನಾನು ಶಿಲ್ಬೆಯಿಂದ ಕೆಳಗಡೆ ಇಳಿದು ಹೋಗಿ ಮತ್ತೆ ಇನ್ನು ಬೇರೆ ಬೇರೆ ಮನೆಗಳಲ್ಲಿ ಕಳ್ಳತನ ನಾನು ಮಾಡ್ತೀನಿ. ಹಲ್ಲೆಲೂಯಾ. ಆದರೆ ಈ ವ್ಯಕ್ತಿ ತನ್ನ ಆತ್ಮದ ಕುರಿತಾಗಿ ಚಿಂತೆ ಮಾಡಿದರೆ, ಈ ವ್ಯಕ್ತಿ ಆದರೆ ತನ್ನ ಶರೀರದ ಕುರಿತಾಗಿ ಚಿಂತೆ ಮಾಡ್ತಾ ಇದ್ದಾನೆ. ಆದರೆ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳನಿಗೆ ಭರವಸೆ ಸಿಕ್ತು. ಏನು ಹೇಳ್ರಿ? ಇವತ್ತೇ ನೀನು ನನ್ನ ಸಂಗಡ ಪರದೈಸಿನಲ್ಲಿ ಇರುವಿ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ಕಡೆಗೆ ಯಾರು ನೋಡ್ತಾರೋ, ದೇವರನ್ನು ಯಾರು ದೃಷ್ಟಿಸಿಡ್ತಾರೋ ಅವರಿಗೆ ಮತ್ತೆ ದೇವರು ಏನು ಮಾಡ್ತಾನೆ ರೀ? ಚೈತನ್ಯ ಕೊಡ್ತಾನೆ, ಶಕ್ತಿ ಕೊಡ್ತಾನೆ. ಪುನಃ ಅವರು ಬಿದ್ದರೂ ಕೂಡ ಮತ್ತೆ ಅವ್ರನ್ನ ಏನು ಮಾಡ್ತಾನೆ? ಆತ ಎಬ್ಬಿಸ್ತಾನೆ. ಅದ್ರ ಸಲಗೆ ಶಿಷ್ಟನು 7 ಸಾರಿ ಬಿದ್ದವರು ಏನಾಗ್ತಾನಂತೆ? ಮೇಲಕ್ಕೆ ಎಬ್ಬಿಸಲ್ಪಡ್ತಾನೆ. ದುಷ್ಟನು ಏಳದ ಹಾಗೆ ಬಿದ್ದೇ ಹೋಗುವನು ಎಂಬುದಾಗಿ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ ಇವೆಲ್ಲ ಕಾರ್ಯಗಳ ಕುರಿತಾಗಿ ಹೇಳ್ಕೊಂತ ಬರುತ್ತಾ ಅಲ್ಲಿ ಕೊನೆಯದಾಗಿ ಒಂದು ವಿಷಯವನ್ನು ಹೇಳ್ತಾ ಇದ್ದಾನೆ. ಆ ವಿಷಯ ಏನ್ರಿ? ಕ್ಷಮೆ ದಮೆ ಎಂಬುದಾಗಿ. ಅಲ್ಲೂ ಇವತ್ತು ಇದನ್ನೇ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಕ್ಷಮೆ ದಮೆ ಅಂದರೆ ಸೆಲ್ಫ್ ಕಂಟ್ರೋಲ್ ಎಂಬುದಾಗಿ. ದೇವರ ಆತ್ಮನಿಂದ ನಮಗೆ ಕೊಡಲ್ಪಟ್ಟಿರ್ತಕ್ಕಂಥ ಫಲ, ಆ ಒಂದು ಫಲ ಯಾವುದು ರೀ? ಕ್ಷಮೆ ದಮೆ. ಕ್ಷಮೆ ದಮೆ ಅಂತಂದ್ರೆ ಏನ್ರಿ? ಸೆಲ್ಫ್ ಕಂಟ್ರೋಲ್. ಒಂದು ದೃಢವಾದಂಥ ಸ್ಥಿತಿಯಲ್ಲಿ ನಾವು ಇರುವಂಥದ್ದು, ಒಂದು ಎಲ್ಲೆಯ ಒಳಗಡೆ, ಒಂದು ಮೇರಿನ ಒಳಗಡೆ, ಒಂದು ಒಡ್ಡಿನ ಒಳಗಡೆ ನಮ್ಮ ಭಕ್ತಿಯನ್ನು ನಾವು ಇರಿಸಿಕೊಂಡು ಜೀವಿಸುವಂಥದ್ದು. ಯಾಕಂದರೆ ದೇವರು ಒಬ್ಬಾತನೆಂಬುದಾಗಿ ನಮಗೆ ಗೊತ್ತಾದಾಗ ಆ ದೇವರಿಗೆ ನಮ್ಮ ತನು ಮನ ಧ್ಯಾನದಿಂದ ಆತನನ್ನೇ ನಾವು ಸ್ಮರಿಸುವವರಾಗಿ ನಾವು ಇರಬೇಕು. ಆ ಒಂದು ಎಲ್ಲೆಯನ್ನು ದಾಟಿ ನಾವು ಮುಂದಕ್ಕೆ ಹೋಗಬಾರ್ದು. ದೇವರು ನಮಗೆ ಒಂದು ಕ್ಷಮೆದಮೆ ಆತ್ಮವನ್ನು ಕೊಟ್ಟಿದ್ದಾನಲ್ವ, ಆ ಒಂದು ಫಲವನ್ನು ಕೊಟ್ಟಿದ್ದಾನಲ್ವ, ಆ ಫಲದಲ್ಲಿ ನಾವು ಸ್ಥಿರವಾಗಿರಬೇಕು. ಮೊದಲನೇದಾಗಿ ದೇವರ ಸ್ಥಾನವನ್ನು ಬೇರೆ ಯಾರಿಗೂ ಕೊಡದೆ ನಾವು ಸ್ಥಿರವಾಗಿ ಜೀವಿಸುವಂಥವರಾಗಿ ಇರಬೇಕು. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅನೇಕರು ದೇವರನ್ನು ತಿಳಿಯಲಾರದಕ್ಕಿಂತ ಮುಂಚಿತವಾಗಿ ಅವರು ಯಾವುದೋ ಒಂದು ಮಾರ್ಗದಿಂದ ದೇವರ ಮಾರ್ಗದ ಕಡೆಗೆ ಬಂದಂಥ ಸಮಯದಲ್ಲಿ ಅರ್ಧದಲ್ಲಿ ಅವರು ಪುನಃ ಅನೇಕರು ಇವತ್ತು ಹಿಂದಕ್ಕೆ ತಿರುಗಿ ನೋಡ್ತಾ ಇದ್ದಾರೆ. ಕಾರಣ ಏನ್ರಿ? ಅವರಲ್ಲಿ ದೇವರ ಆತ್ಮನ
ಆತ್ಮನ ಫಲ ಎನ್ನುವಂಥದ್ದು ಅವ್ರು ಹೊಂದಿಕೊಳ್ತಾ ಇಲ್ಲ. ದೇವರ ಆತ್ಮನ ವರಗಳು ಉಂಟು, ದೇವರ ಆತ್ಮನ ಫಲ ಕೂಡ ಉಂಟು ಪ್ರಿಯರೇ. ವರಗಳು ಆತ್ಮಗಳನ್ನು ಗೆಲ್ಲುವುದಕ್ಕಾಗಿ, ನಮ್ಮನ್ನು ದೇವರ ರಾಜ್ಯ ವಿಸ್ತರಣವಾಗುವುದಕ್ಕಾಗಿ ನಮಗೆ ಅವು ದೇವರು ಒದಗಿಸಿಕೊಟ್ರೆ, ದೇವರ ಆತ್ಮನ ಫಲ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ನಮ್ಮ ನಡತೆಯ ವಿಷಯಕ್ಕೋಸ್ಕರವಾಗಿ ಅದೇನು ಮಾಡಿರುವಂಥದ್ದು ರೀ, ನಮಗೆ ದೇವರು ಒದಗಿಸಿಕೊಟ್ಟಿರುವಂಥದ್ದು. ಹಲ್ಲೆಲೂಯಾ. ನಮ್ಮನ್ನು ನೋಡುವಂಥವ್ರು ಯಾರನ್ನು ನೋಡುವಂಥವರಾಗಿ ಕಾಣಿಸ್ಬೇಕ್ರಿ? ದೇವರನ್ನು. ಹಲ್ಲೆಲೂಯಾ. ಒಂದು ವೇಳೆ ನಾವು ಅವರಿಗೆ ದೇವರ ಲಕ್ಷಣಗಳು ಉಳ್ಳವರಾಗಿ ಕಾಣಲಾರದೆ ಹೋದರೆ, ಅವರ ಮುಂದೆಯೇ ನಾವು ಆಲಯಕ್ಕೆ ಬಂದಾಗ ಏನ್ರಿ ತಪ್ಪನ್ನು ಮಾಡಬೇಡ ಎಂಬುದಾಗಿ ಹೇಳಿ ಅವರ ಮುಂದೆ ನಾವು ತಪ್ಪು ಮಾಡಿದರೆ ಅವ್ರಿಗೆ ಹೆಂಗಾಗತ್ತೆ ಹೇಳಿ? ಇವರು ಬಾಯಿಲಿಂದ ಒಂದು ಹೇಳ್ತಾರೆ, ಆದರೆ ಇವ್ರು ನಡತೆನೇ ಬೇರೆ ಇದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ನೋಡ್ರಿ, ಇಲ್ಲಿ ನಾವು ಆತ್ಮನ ಫಲದಲ್ಲಿ ನಾವು ನೋಡ್ತಾ ಇದ್ದೇವೆ, ಕ್ಷಮೆ ದಮೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿ ಇದೆ ಪ್ರಿಯರೇ. ಅದಕ್ಕಾಗಿ ಯೋಹಾನ ಬರೆದ ಪತ್ರಿಕೆಗಳಲ್ಲಿ ಒಂದು ಮಾತು ಇರುತ್ತೆ, ಏನಂತೇಳಿ ಅಂತಂದರೆ, ಸಹೋದರ ಸಹೋದರಿಯರೇ, ನೀವು ಮುಖ್ಯವಾಗಿ ಯಾವುದರ ಕಡೆಗೆ ಹೋಗ್ಬಾರ್ದು ಅಂತ ಹೇಳ್ತಾ ಇದೆ, ದೇವರ ಒಂದು ಸ್ಥಾನವನ್ನು ನೀವು ಪ್ರಕೃತಿಗೆ ಕೊಡಬೇಡ್ರಿ, ದೇವರ ಒಂದು ಸ್ಥಾನವನ್ನು ನೀವು ಯಾವ ಒಬ್ಬ ವ್ಯಕ್ತಿಗೆ ಕೊಡಬೇಡ್ರಿ, ದೇವರ ಒಂದು ಸ್ಥಾನವನ್ನು ನೀವು ಯಾವುದೇ ಒಂದು ಲೋಕದಲ್ಲಿ ಆಳ್ವಿಕೆ ಆಗ್ತಾ ಇರ್ತಕ್ಕಂಥ ಶಕ್ತಿಗೆ ನೀವು ಕೊಡಬೇಡ್ರಿ, ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿರಿ ವಿಗ್ರಹಗಳಿಗೆ ದೂರವಾಗಿರುವಂತೆ ಎಂಬುದಾಗಿ. ಹಲ್ಲೆಲೂಯಾ. ಮೊದಲನೇ ಯೋಹಾನ ಪತ್ರಿಕೆ ಕೊನೆಯ ಅಧ್ಯಾಯ, ಕೊನೆಯ ವಚನ, 5ನೇ ಅಧ್ಯಾಯ 21ನೇ ವಚನ. ಪ್ರಿಯರಾದ ಮಕ್ಕಳೇ, ವಿಗ್ರಹಗಳಿಗೆ ದೂರವಾಗಿರುವಂತೆ ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ಒಂದು ಸ್ಥಾನದಲ್ಲಿ ದೇವರಿಗೆ ತಿರುಗಿ ಬಿದ್ದವನು ದೇವರ ಮೇಲೆಯ ಅಧಿಕಾರವನ್ನು ಚಲಾವಣೆ ಮಾಡಬೇಕಂತೇಳಿ ಗರ್ವ ಅಹಂಕಾರದಿಂದ ತುಂಬಿಸಲ್ಪಟ್ಟಂಥ ವ್ಯಕ್ತಿಯಾಗಿರ್ತಕ್ಕಂಥ, ದೇವರ ಕೈಯಿಂದನೇ ಸೃಷ್ಟಿ ಮಾಡಲ್ಪಟ್ಟಿರ್ತಕ್ಕಂಥ ಲೂಸಿಫರನು ಎನ್ನುವಂಥ ಒಬ್ಬ ದೂತ, ಅವನು ದೇವರಲ್ಲಿ ಬಹಳ ನಂಬಿಗಸ್ತನಾಗಿ ಇರುವಂಥ ಸಮಯದಲ್ಲಿ, ದೇವರ ಒಂದು ಹೇಳುವಂಥ ಮಾತುಗಳಿಗೆಲ್ಲ ವಿಧೇಯತೆಯನ್ನು ತೋರಿಸುವಂಥ ಸಮಯದಲ್ಲಿ ಅವನಲ್ಲಿ ಒಂದು ಗರ್ವ ಎನ್ನುವಂಥದ್ದು, ಅಹಂಕಾರ ಎನ್ನುವಂಥದ್ದು ಬಂದಾಗ ಅವನು ದೇವರಿಗೇ ತಿರುಗಿ ಬಿದ್ದ, ಅವನು ಮತ್ತು ಅವನ ಅನುಚರರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಭೂಲೋಕದಲ್ಲಿ ನಡೆದ ಘಟನೆ ಅಲ್ಲ ಇದು, ಎಲ್ಲಿರಿ? ಪರಲೋಕದಲ್ಲಿ ನಡೆದಂಥ ಘಟನೆ. ಆ ಸಮಯದಲ್ಲಿ ಅವನು, ಅಯ್ಯೋ ದೇವರು, ನೀನು ಸರ್ವಶಕ್ತನಾಗಿದ್ರು ಕೂಡ ನನಗೂ ಕೂಡ ಒಂದು ಅಂಶವನ್ನು ಕೊಡು, ನಾನು ಕೂಡ ಆಳ್ವಿಕೆಯನ್ನು ಮಾಡ್ತೇನೆ, ನೀನೇ ಎಲ್ಲ ಆಳ್ವಿಕೆ ಮಾಡಬೇಕಾ, ನಾನು ಕೂಡ ಆಳ್ವಿಕೆ ಮಾಡ್ತೀನಿ, ನನಗೂ ಕೂಡ ಶಕ್ತಿಯನ್ನು ದಯಪಾಲಿಸಿ ಅನ್ನುವಂಥ ರೀತಿಯಲ್ಲಿ ಗರ್ವ ಅಹಂಕಾರ ಯಾವಾಗ ಅವನಲ್ಲಿ ಹುಟ್ಟಿತೋ, ಅಲ್ಲಿ ಯುದ್ಧ ನಡೆದಾಗ ದೇವರು ಅವನನ್ನು ತಳ್ಳಿಬಿಟ್ಟ ತನ್ನ ಒಬ್ಬ ದೂತರ ಮೂಲಕವಾಗಿ. ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ಅಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆ ಸಮಯದಲ್ಲಿ ಸೈತಾನನು ಯಾರ ಮೇಲೆ ಸಿಟ್ಟಿಟ್ಕೊಂಡರಿ? ದೇವರ ಮೇಲೆ, ತನ್ನನ್ನು ಉಂಟು ಮಾಡಿದಂಥವ್ರೆ. ಹಲ್ಲೆಲೂಯಾ. ಆತನಿಗೆ ಒಳ್ಳೆ ರೀತಿಯಲ್ಲಿ, ಒಳ್ಳೆ ಸಂಗೀತಗಾರ, ಒಳ್ಳೆಯ ಏನಂತ ಹೇಳ್ತೀರಿ, ಅಂದ ಚಂದ ಉಳ್ಳಂತ ಒಬ್ಬ ದೇವದೂತ ಪ್ರಿಯರೇ. ಹಲ್ಲೆಲೂಯಾ. ಆದರೆ ದೇವರಿಗೆ ಏನು ಮಾಡಿದಂತೆ? ತಿರುಗಿ ಬಿದ್ದ. ಆಮೇಲೆ ನಾವು ನೋಡ್ತಾ ಇದ್ದೇವೆ, ದೇವರ ಸ್ಥಾನದಲ್ಲಿ ಇನ್ನೊಂದನ್ನು ನಾನು ಉಂಟು ಮಾಡಬೇಕು, ನಾನು ಕೂಡ ದೇವರಾಗಿರಬೇಕು. ಅದರ ಸಲುವಾಗಿ ಅವಳ ಬಳಿಯಲ್ಲಿ ಬಂದಾಗ ಆ ವ್ಯಕ್ತಿ ಹೇಳ್ತಾನೆ ಏನಂತೇಳಿ, ಸರ್ಪವಾಗಿರ್ತಕ್ಕಂಥ ಆ ಸೈತಾನ್ ಹೇಳ್ತಾನೆ ಅಂತೇಳಿ, ನೀವು ಕೂಡ ದೇವರಂತೆ ಆಗುತ್ತೀರಿ ಅಂತೇಳಿ. ಏನು ಹೇಳ್ತಾನೆ ರೀ? ನೀವು ಕೂಡ ದೇವರಂತೆ ಆಗ್ತೀರಿ, ನೀವು ಕೂಡ ದೇವರಂತೆ ಆಗ್ಬಿಡ್ತೀರಿ. ಅದಕ್ಕಾಗಿ ದೇವರು ನಿಮಗೆ ಆ ಹಣ್ಣನ್ನು ತಿನ್ನಬೇಡ ಎಂಬುದಾಗಿ ಏನು ಮಾಡಿದ್ದಾನೆ? ತಿಳಿಸಿದಾನೆ ಅಂತೇಳಿ. ಹಲ್ಲೆಲೂಯಾ. ಆಕೆ ವಂಚನೆಗೆ ಒಳಬಿದ್ದಳು. ಆಕೆ ಸೈತಾನನ ಸಂಚು ಏನಾಗಿತ್ತು ಅದನ್ನು ತಿಳಿಯಲಾರದೆ ಆಕೆ ವಂಚಿಸಲ್ಪಟ್ಟಳು. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ, ಆ ಸಮಯದಲ್ಲಿ ದೇವರಿಂದ ಅವರು ದೂರ ಹೋದವರಾಗಿ ಜೀವಿಸುವಂಥವರಾಗಿ ಇರುವಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸೈತಾನನ ಆವತ್ತಿನಿಂದ ಹಿಡಿದು ಇವತ್ತಿನವರೆಗೂ ದೇವರ ಒಂದು ಸ್ಥಾನವನ್ನು ಏನು ಮಾಡ್ತಾ ಇದ್ದಾನ್ರಿ? ಕೆಲವೊಂದು ವಿಷಯಗಳಿಗೆ, ಸಂಗತಿಗಳಿಗೆ ಕೊಟ್ಟು ಈ ಪ್ರಪಂಚದ ದೇವರಾಗಿ ಅಂತ ಹೇಳುತ್ತೆ ವಾಕ್ಯ. ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿರುತ್ತೆ. ಏನಂತ ಹೇಳಂತಂದ್ರೆ, ಈ ಪ್ರಪಂಚದ ದೇವರು. ಒಂದ್ಸಾರಿ ಆ ವಚನವನ್ನು ಓದಿಕೊಳ್ಳೋಣ ನಾವು. 2ನೇ ಕೊರಿಂಥ 4ನೇ ಅಧ್ಯಾಯ 4ನೇ ವಚನ. ಇವರಲ್ಲಿ ದೇವರ ಪ್ರತಿರೂಪವಾಗಿ ಇರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು, ಯಾರಂತೆ? ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು ಎಂಬುದಾಗಿ. ಹಲ್ಲೆಲೂಯಾ.
ಪ್ರೈಸ್ಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈ ಪ್ರಪಂಚದ ದೇವರು ಯಾರಾಗಿದ್ದಾರೆ ರೀ? ಸೈತಾನನು ಎಂಬುದಾಗಿ. ಹಲ್ಲೆಲೂಯಾ. ಸೈತಾನನ ಶಕ್ತಿಗಳು ಅವನು ಒಬ್ಬನೇ ಆಗಿಲ್ಲ, ಅವನು ತನ್ನ ಶಕ್ತಿಯನ್ನು ಎಲ್ಲವುಗಳಿಗೆ ಏನು ಮಾಡಿದ್ದಾನೆ? ಪ್ರಸಾದಿಸಿದನು. ಒಟ್ಟ ದೇವರ ಮಾರ್ಗದಿಂದ, ಸನ್ಮಾರ್ಗದಿಂದ ಮನುಷ್ಯರನ್ನ ದುರ್ಮಾರ್ಗದ ಕಡೆಗೆ, ತಪ್ಪಾದ ಮಾರ್ಗದ ಕಡೆಗೆ, ಕೇಡಿನ ಮಾರ್ಗದ ಕಡೆಗೆ, ಅಸಹ್ಯ ಮಾರ್ಗದ ಕಡೆಗೆ, ನಾಶನದ ಮಾರ್ಗದ ಕಡೆಗೆ ಅದೇನು ಮಾಡುತ್ತೆ? ನಡೆಸುವಂಥದ್ದಾಗಿರುತ್ತೆ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೇವೆ, ಮೊದಲನೇದಾಗಿ ಕ್ಷಮೆದಮೆ ಹೆಂಗಿರ್ಬೇಕಂತ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ. ನೀವು ದೇವರ ಸ್ಥಾನವನ್ನು ನೀವು ಯಾರಿಗೂ ಕೂಡ ಏನು ಮಾಡಬಾರ್ದು ರೀ? ಕೊಡಬಾರ್ದು. ಹಲ್ಲೆಲೂಯಾ. ಪ್ರೈಸ್. ಅನೇಕರು ಇವತ್ತಿನ ದಿವಸ ಹಿಂದಕ್ಕೆ ತಿರುಗಿ ನೋಡ್ತಾ ಇದ್ದಾರೆ. ಲೋಟನ ಹೆಂಡತಿಯನ್ನು ನೀವು ನೆನಪು ಮಾಡಿಕೊಳ್ಳಿರಿ ಅಂತೇಳಿ ಯೇಸು ಸ್ವಾಮಿ ಹೇಳಿದರು. ಯಾಕೆ ಹೇಳಿದ್ರಿ? ನೀವು ನೇಗಿಲಿನ ಮೇಲೆ ಕೈ ಇಟ್ಟು ಮತ್ತೆ ಹಿಂದಕ್ಕೆ ತಿರುಗಿ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ಬಾಧ್ಯನಸ್ಥನಾಗೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ನಾವು ದೇವರನ್ನು ನಂಬಿದ್ದೇವೆ, ಸತ್ಯವನ್ನು ತಿಳಿದುಕೊಂಡಿದ್ದೇವೆ, ಸ್ಪಷ್ಟವಾಗಿ ಇರ್ತಕ್ಕಂಥ ಸನಾತನ ಒಂದು ಪುರಾತನವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಮಾರ್ಗ ಯಾವುದಿದೆ ಆಗಿದೆಯೋ, ಪರಲೋಕಕ್ಕೆ ನಮ್ಮನ್ನು ಮುಟ್ಟಿಸುವಂಥದ್ದು ಯಾವುದಾಗಿದೆಯೋ ಅದನ್ನು ತಿಳಿದುಕೊಂಡ ಮೇಲೆ ಮತ್ತೆ ನಾವು ಅದರಿಂದ ಎಡಕ್ಕಾಗಲಿ ಬಲಕ್ಕಾಗಲಿ ಹಿಂದಕ್ಕಾಗಲಿ ತಿರುಗಿ ನೋಡುವಂಥ ವ್ಯಕ್ತಿಗಳಾಗಿ ನಾವು ಇರಬಾರ್ದು. ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಏನಂತ ಹೇಳ್ತಾ ಇದ್ದಾರೆ ಅಲ್ಲಿ? ನೀವು ಸಹೋದರರೇ ವಿಗ್ರಹಗಳಿಗೆ ದೂರವಾಗಿ ಓಡಿ ಹೋಗಿ ನಿಮ್ಮನ್ನು ನೀವೇನು ಮಾಡಬೇಕಂತೆ? ಕಾಪಾಡಿಕೊಳ್ಳಬೇಕು. ಮೊದಲನೇದಾಗಿ ಏನ್ರಿ? ನಾವು ದೇವರ ಒಂದು ಸ್ಥಾನದಲ್ಲಿ ಯಾರನ್ನು ಕೂಡ ನಾವು ನಿಲ್ಲಿಸಬಾರದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓದ್ತಿರಾ ವಚನ 21ನೇ ವಚನ ಓದಿದ್ರೆ? ಪ್ರಿಯರಾದ ಮಕ್ಕಳೇ, ವಿಗ್ರಹಗಳಿಗೆ ದೂರವಾಗಿರುವಂತೆ ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಯಾಕಂದರೆ ಯೇಸು ಸ್ವಾಮಿ ಹೇಳಿದ್ದಾರೆ, ನೀನು ನಿನ್ನನ್ನು ಯಾವ ರೀತಿಯಾಗಿ ಪ್ರೀತಿಸಿಕೊಳ್ಳುತ್ತೀಯೋ ಅದಕ್ಕಿಂತಲೂ ಹೆಚ್ಚಾಗಿ ನಿನ್ನ ಆತ್ಮದಿಂದಲೂ, ಪ್ರಾಣದಿಂದಲೂ, ಶಕ್ತಿಯಿಂದಲೂ, ಬುದ್ಧಿಯಿಂದಲೂ ನೀನು ಕರ್ತನನ್ನೇ ಪ್ರೀತಿಸಬೇಕು. ಇದೇ ಮುಖ್ಯವಾಗಿರ್ತಕ್ಕಂಥ ಮೊದಲನೇ ಆಜ್ಞೆ. ಎರಡನೇ ಆಜ್ಞೆ ಏನಂತಂದರೆ, ನಿನ್ನನ್ನು ನೀನು ಯಾವ ರೀತಿಯಾಗಿ ಪ್ರೀತಿಸಿಕೊಳ್ತಿದೆಯೋ ಅದೇ ರೀತಿಯಾಗಿ ನಿನ್ನ ನೆರೆಯವನನ್ನು ಕೂಡ ನಿನ್ನಂತೆ ನೀನೇನು ಮಾಡಬೇಕು? ಪ್ರೀತಿಸಬೇಕು. ಆಗ ಸಮಾಜ ಸಮಾಜವಾಗಿ, ದ್ವೇಷವಿಲ್ಲದ ಸಮಾಜವಾಗಿ, ಕಕ್ಷೆ ಇಲ್ಲದ ಸಮಾಜವಾಗಿ, ಅಸೂಯೆ ಇಲ್ಲದ ಸಮಾಜವಾಗಿ, ಒಂದು ಒಳ್ಳೆಯ ನೂತನ ಸುಂದರವಾಗಿರ್ತಕ್ಕಂಥ ಒಂದು ಸಮಾಜವಾಗಿ ಅದು ಬದಲಾವಣೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಎಲ್ಲರೂ ಸಮಾನರು ಎನ್ನುವಂಥ ಸಮಾನತೆಯ ಒಂದು ಸಂಕೇತವನ್ನು ಅದು ನಮಗೆ ತೋರಿಸುವಂಥದ್ದಾಗಿದೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ಕ್ಷಮೆದಮೆ. ಇವತ್ತಿನ ದಿವಸ ದೇವರ ಆತ್ಮ ನಮಗೆ ಕೊಡುವಂಥ ಫಲ ಏನ್ರಿ? ನಾವು ದೇವರ ಸ್ಥಾನವನ್ನು ಯಾರಿಗೂ ಕೂಡ ಕೊಡಬಾರದು. ಲೋಟನ ಹೆಂಡತಿ ತಿರುಗಿ ನೋಡಿದ ಕಾರಣಕ್ಕಾಗಿ ಉಪ್ಪಿನ ಕಂಬವಾಗಿ ಆಕೆ ಮಾರ್ಪಾಟಾದಳು. ಅದರಿಂದ ಯಾರಿಗೂ ಕೂಡ ಪ್ರಯೋಜನ ಇಲ್ಲ. ದೇವರ ಆಜ್ಞೆಯನ್ನು ಧಿಕ್ಕಾರ ಮಾಡದೆ ನಾವು ದೇವರಿಗೆ ಕೊಡುವಂಥ ಸ್ಥಾನವನ್ನು ಸ್ಥಿರವಾಗಿ ನಾವು ಕೊಡುವವರಾಗಬೇಕು. ಯೋಬನನ್ನು ಒಂದು ಸಾರಿ ಆಲೋಚನೆ ಮಾಡ್ರಿ. ಆತನಿಗೆ ಸ್ನೇಹಿತರು ಬಂದು ಹೇಳ್ತಾ ಇದ್ದಾರೆ ಏನಂತೇಳಿ, ನಿನ್ನನ್ನೇ ನೀನು ನೀತಿವಂತನೆಂಬುದಾಗಿ ಎಣಿಸಿಕೊಳ್ತಾ ಇದೆಯಾ, ನಿನ್ನನ್ನೇ ನೀನು ಯಥಾರ್ಥವಂತನೆಂಬುದಾಗಿ ತೋರ್ಪಡಿಸಿಕೊಳ್ತಾ ಇದೆಯಾ. ಹಲ್ಲೆಲೂಯಾ. ಸ್ವಂತ ಹೆಂಡತಿ ದೂಷಿಸ್ತಾ ಇದ್ದಾಳೆ ಯೋಬನನ್ನು. ಏನಂತೇಳಿ? ನೀನು ಪರಾತ್ಪರನನ್ನು ದೂಷಿಸಿ, ದೇವರನ್ನ ದೂಷಿಸಿ ನೀನೂ ಕೂಡ ಸತ್ತು ಹೋಗು ಎಂಬುದಾಗಿ. ಯಾರ್ರೀ? ಸ್ವಂತ ಹೆಂಡತಿ ಪ್ರಿಯರೇ. ಆದರೆ ಯೋಬನು ಮಾತ್ರ ದೇವರನ್ನ ಬಿಟ್ಟು ದೂರ ಸರಿಲಿಲ್ಲ. ಅದಕ್ಕಾಗಿ ನಾವು ಒಂದು ಕಡೆಗೆ ನೋಡ್ತೀವಿ, ನಾನು ನನ್ನ ಕಣ್ಣುಗಳ ಸಂಗಡ ಒಟ್ಟಿಗೆ ನಾನು ನಿಬಂಧನೆಯನ್ನ ಮಾಡಿಕೊಂಡಿದ್ದೇನೆ, ನಾನು ಹೇಗೆ ಯುವತಿಯ ಮೇಲೆ, ಹುಡುಗಿಯ ಮೇಲೆ ಕಣ್ಣಿಟ್ಟೇನು ಎಂಬುದಾಗಿ. ಹಲ್ಲೆಲೂಯಾ. ಅಂದ್ರೆ ಸ್ಥಿರವಾಗಿರ್ತಕ್ಕಂಥ ಭಕ್ತಿ, ಅನಾಥರನ್ನ ಕರುಣಿಸುವಂತ ಒಬ್ಬ ವ್ಯಕ್ತಿಯಾಗಿ, ಅನೇಕರಿಗೆ ಆಶ್ರಯದ ಒಂದು ಕೇಂದ್ರವಾಗಿ, ಒಂದು ಮನೆಯಾಗಿ. ಯಾರ ಮನೆ ಇತ್ತು ಯಾವತ್ತಿನ ದಿವಸ? ಯೋಬನ ಮನೆ ಪ್ರಿಯರು. ಅದಕ್ಕಾಗಿ ಯೋಬನು ಅಷ್ಟು ರೀತಿಯಲ್ಲಿ ಆತನೇನಾದಂತೆ ಆಶೀರ್ವದಿಸಲ್ಪಟ್ಟ. ಅನ್ಯಾಯಕ್ಕೆ ಹೋಗಲಿಲ್ಲ, ಅನೀತಿಗೆ ಹೋಗಲಿಲ್ಲ, ಅಕ್ರಮಕ್ಕೆ ಹೋಗಲಿಲ್ಲ, ಅಪವಿತ್ರತೆಯ ಕಡೆಗೆ ಹೋಗಲಿಲ್ಲ. ತನ್ನನ್ನು ತಾನು ಸಂಪೂರ್ಣವಾಗಿ ದೇವರ ಒಂದು ಮಾರ್ಗದಲ್ಲಿ ಸುಶಿಕ್ಷಿತನಾಗಿ ಆತನು ಜೀವಿಸಿದ. ಆತನ ಅಂತ್ಯಾವಸ್ಥೆಯನ್ನು ನಾವು ನೋಡಿದಾಗ ಯೋಬನಲ್ಲಿರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ ಈ ರೀತಿಯಾಗಿ ಏನಂತೇಳಿ, ನೀವು ಆತನಲ್ಲಿರ್ತಕ್ಕಂಥ ದೀರ್ಘ ಶಾಂತಿ, ತಾಳ್ಮೆಯ ಗುಣವನ್ನು ನೋಡಿದವರಾಗಿದ್ದೀರಲ್ಲ, ಅಂತ್ಯದಲ್ಲಿ ದೇವರು ಅವನನ್ನು ಯಾವ ರೀತಿಯಾಗಿ ಕರುಣಿಸಿದನು. ಯಾಕೋಬನ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 11ನೇ ವಚನದಲ್ಲಿ, ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ, ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ, ಕರ್ತನು ಕರುಣಾಸಾಗರನು ದಯಾಳುವು ಆಗಿದ್ದಾನೆಂದು ತಿಳಿದಿದ್ದೀರಷ್ಟೇ. ಯಾಕೋಬನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಅವನು ಯಾವ ರೀತಿಯಾಗಿ ದೇವರ ಮೇಲೆ ತಾಳ್ಮೆ ಉಳ್ಳವನಾಗಿ ಇದ್ದನೋ, ಆತನ ತಾಳ್ಮೆಗೆ ತಕ್ಕದಾಗಿರ್ತಕ್ಕಂಥ 2ರಷ್ಟು ಆಶೀರ್ವಾದವನ್ನು ಆತನ ಏನು ಮಾಡಿದಾರೆ? ಹೊಂದಿಕೊಂಡ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ನಮ್ಮ ಒಂದು ಕೇಂದ್ರ ಬಿಂದುವಾಗಿ ದೇವರಿರಬೇಕು. ಆ ಒಂದು ಸೆಲ್ಫ್ ಕಂಟ್ರೋಲಲ್ಲಿ ನಾವು ಯಾವಾಗಲೂ ಕೂಡ ಯಾರಿರಬೇಕು? ಮುಖ್ಯವಾಗಿ
ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಮಗೆ ಬಾಯಿ ಇದೆ. ನಾವು ಕೂಡ ಕೆಟ್ಟ ಪದಗಳನ್ನು ಮಾತುಗಳನ್ನು ನಾವು ಮಾತಾಡ್ಬೋದು. ನಾವು ಚಾಡಿಗಳನ್ನು ಹೇಳುವವರಾಗಿ ಇರ್ಬೋದು. ನಾವು ದುಷ್ಟ ಮಾತುಗಳನ್ನು, ಅಸಹ್ಯ ಮಾತುಗಳನ್ನು ಮಾತಾಡುವವರಾಗಿ ನಾವು ಇರ್ಬೋದು. ಆದರೆ ನಾವು ಮಾತಾಡ್ತೀವ? ಕಾರಣ ಏನು ಹೇಳ್ರಿ ನೋಡೋಣ. ದೇವರ ಆತ್ಮನ ಏನು ಮಾಡ್ತಾನೆ ನಮ್ಮನ್ನು ಆ ಕಡೆ ನಾವು ಆ ಕಡೆಯವರಲ್ಲ ನಾವು. ಹಲ್ಲೆಲೂಯಾ. ನಾವು ಯಾವ ಕಡೆಯವರು? ನಾವು ಪರಿಶುದ್ಧ ಮಾರ್ಗದ ಕಡೆಯವರು, ಪರಲೋಕದ ಸಂಸ್ಥಾನಕ್ಕೆ ಸಂಬಂಧಪಟ್ಟಂಥವರು, ಪವಿತ್ರರಾಗುವುದಕ್ಕಾಗಿ ಕರೆಯಲ್ಪಟ್ಟಂಥವರು. ಅದಕ್ಕಾಗಿ ನಮ್ಮ ಬಾಯನ್ನು ನಾವು ಹೆಂಗೆ ಇಟ್ಕೊಬೇಕಂತ ಹೇಳುತ್ತೆ ವಾಕ್ಯ, ಶುದ್ಧವಾಗಿ ನಾವು ಇಟ್ಟುಕೊಳ್ಬೇಕು. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಬಾಯನ್ನು, ನಾಲಿಗೆಯನ್ನು ನಾವು ಸಂಪೂರ್ಣವಾಗಿ ನಮ್ಮ ಹತೋಟಿಯಲ್ಲಿ ನಾವು ಇಟ್ಟುಕೊಳ್ಳುವವರಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ನಮಗೆ ಸ್ವತಂತ್ರ ಕೊಟ್ಟಿದ್ದಾನೆ. ಪುನಃ ನಾವು ದಾಸತ್ವದ ಕಡೆಗೆ ಹೋಗಬಾರದು. 5ನೇ ಅಧ್ಯಾಯ ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡ್ರಿ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಇನ್ನೂ ಅನೇಕ ವಿಷಯಗಳನ್ನು, ಸಂಗತಿಗಳನ್ನು ಪೌಲನು ತಿಳಿಸ್ತಾ ಇದ್ದಾನೆ. ನಿಮ್ಮ ಬಾಯ ಮಾತಿನ ವಿಷಯವಾಗಿ ನೀವೇನು ಮಾಡಬೇಕಾಗುತ್ತೆ? ಮುಂದೆ ಲೆಕ್ಕ ಒಪ್ಪಿಸಬೇಕಾಗುತ್ತೆ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 36ನೇ ವಚನದಲ್ಲಿ ನಾವು ಅದರ ಕುರಿತಾಗಿ ಯೇಸು ಸ್ವಾಮಿ ಹೇಳಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅದಕ್ಕಾಗಿ 4ನೇ ಅಧ್ಯಾಯ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ 25ನೇ ವಚನ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ, ಸುಳ್ಳಾಡುವುದನ್ನು ಬಿಟ್ಟು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ, ಯಾಕಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿ ಇದ್ದೇವಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಮ್ಮ ಮಾತು ಸಂಪೂರ್ಣವಾಗಿ ಸ್ಥಿರವಾಗಿ ದೇವರನ್ನ ಮೆಚ್ಚಿಸುವಂಥ ಮಾತಾಗಿರಬೇಕೆ ಹೊರತಾಗಿ ಅದನ್ನು ಅನುಕೂಲಕ್ಕೆ ತಕ್ಕದಾದಂಥ ಭಕ್ತಿ ವೃದ್ಧಿಗಾಗಿ ಮಾತಾಡುವವರಾಗಿ ಇರಬೇಕು ಹೊರತಾಗಿ ನಮ್ಮ ಮಾತಿನ ವಿಷಯದಲ್ಲಿಯೂ ಕೂಡ ನಾವು ನ್ಯಾಯ ವಿಚಾರಣೆಗೆ ಒಳಗಾಗುವುದಕ್ಕಾಗಿ ಇರುವಂಥ ಸಮಯದಲ್ಲಿ ನಮ್ಮ ಮಾತುಗಳನ್ನು ಕೂಡ ನಾವು ಹೆಂಗಿರ್ಬೇಕ್ರಿ? ಸೆಲ್ಫ್ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಕ್ಷಮೆ ದಮೆಯ ಒಳಗಡೆ ಇಟ್ಕೊಂಡವರಾಗಿ ನಾವು ಮಾತಾಡುವವರಾಗಿ ಇರಬೇಕು ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಮಾತೆ ಮುತ್ತು ಮಾತೆ ಮೃತ್ಯು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮಾತೆ ಮುತ್ತು, ಅದೇ ಮಾತಿನಿಂದನೇ ನಾವು ಇತರರನ್ನು ಕೂಡ ಸಾಯಿಸ್ಬೋದು. ಮತ್ತೆ ಹೇಳುತ್ತೆ, ನಾವು ಗಾದೆ ಮಾತಲ್ಲಿ ನಾವು ನೋಡುವಾಗ, ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಹೊಡೆದಂಥ ಮುತ್ತನ್ನು ಮತ್ತೆ ಕೂಡ್ಸೋಕ್ಕಾಗುತ್ತಾ? ಮಾತು ಆಡೋದಕ್ಕಿಂತ ಮುಂಚಿತವಾಗಿಯೇ ನಾವು ಆಲೋಚಿಸಿ ನಾವೇನು ಮಾಡ್ಬೇಕ್ರಿ? ಮಾತಾಡುವವರಾಗಬೇಕು. ಅದ್ರ ಸಲುವಾಗಿ ನಾಲಿಗೆಯನ್ನು ಕಡಿವಾಣದಲ್ಲಿ ಇರಿಸಿಕೊಂಡು ಅವನು ಧನ್ಯನಾಗ್ತಾನೆ ಎಂಬುದಾಗಿ ನಾವು ಅದೇ ಯಾಕೋಬನ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇರ್ತೀವಿ ಪ್ರೇರ. ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ, ನಾವೆಲ್ಲರೂ 3ನೇ ಅಧ್ಯಾಯ ತೆಗೆದಿದ್ದೀರಮ್ಮ 2ನೇ ವಚನ, ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು, ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ ಅವುಗಳ ಬಾಯಿಗೆ ಕಡಿವಾಣ ಹಾಕುತ್ತೇವಲ್ಲ, ಆಗ ಅವುಗಳ ದೇಹವನ್ನೆಲ್ಲ ತಿರುಗಿಸುವುದಕ್ಕೆ ಆಗುತ್ತದೆ. ಹಡಗುಗಳನ್ನು ನೋಡಿರಿ, ಅವು ಬಹು ದೊಡ್ಡವು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತವೆ, ಆದರೂ ನಡೆಸುವವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ. ಹಾಗೆಯೇ ನಾಲಿಗೆಯು ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಏನು ಮಾಡುತ್ತಂಥದ್ದು? ಕೊಚ್ಚಿಕೊಳ್ಳುತ್ತೆ ಪ್ರೇರೆ. ಹಲ್ಲೆಲೂಯಾ. ಚಿಕ್ಕ ಬೆಂಕಿಯೇ ಇಡೀ ಕಾಡನ್ನು ನಾಶ ಮಾಡುವ ರೀತಿಯಲ್ಲಿ ಚಿಕ್ಕ ಅಂಗದೋಪಾದಿಯಲ್ಲಿ, ಕಿಚ್ಚಿನೋಪಾದಿಯಲ್ಲಿ ಇರ್ತಕ್ಕಂಥ ಈ ನಾಲಿಗೆ ನಮ್ಮನ್ನು ಕೂಡ ಅದೇನು ಮಾಡುತ್ತಾರೆ? ಸಾಯಿಸುವಂಥ ಸ್ಥಿತಿಯ ಕಡೆಗೆ, ನಾಶನದ ಸ್ಥಿತಿಯ ಕಡೆಗೆ, ನರಕ ಯಾತನೆಯ ಸ್ಥಿತಿಯ ಕಡೆಗೆ ಅದೇನು ಮಾಡುತ್ತೆ? ನಮ್ಮನ್ನು ನಡೆಸಿಕೊಂಡು ಹೋಗುತ್ತೆ. ಅದಕ್ಕಾಗಿ ಎರಡನೇದಾಗಿ ನಾವು ಮೊದಲನೇದಾಗಿ ದೇವರ ವಿಷಯದಲ್ಲಿ ದೇವರ ಸ್ಥಾನವನ್ನು ಯಾರಿಗೂ ಕೊಡಲಾರ್ದ ಹಾಗೆ ನಾವು ದೇವರನ್ನೇ ನೋಡುವವರಾಗಬೇಕು. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ನಮ್ಮ ನಾಲಿಗೆ ವಿಷಯದಲ್ಲಿ ನಾವು ಬಹಳ ಜಾಗರೂಕತೆ ಉಳ್ಳವರಾಗಿ ಜೀವಿಸುವವರಾಗಬೇಕು. ಪೌಲನು ಒಂದು ಕಡೆಗೆ ಹೇಳ್ತಾನೆ ಈ ರೀತಿಯಾಗಿ, ಏನಂತಂದರೆ ನಿಮ್ಮ ಮಾತುಗಳು ರಸಭರಿತವಾಗಿ ಇರಬೇಕು, ನಿಮ್ಮ ಸಂಭಾಷಣೆ ಹಿತವಾಗಿ ಇರಬೇಕು ಎಂಬುದಾಗಿ. ಹಲ್ಲೆಲೂಯಾ. ಇನ್ನೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಅನೇಕ ಕಾರಣಗಳು ಇದ್ದಾಗಲೂ ಕೂಡ ಅವುಗಳನ್ನು ದೂಷಿಸುವಂಥ ನಾಲಿಗೆಯಾಗಿ, ದೋಷ ಆರೋಪಣೆಯನ್ನು ಮಾಡುವಂಥ ನಾಲಿಗೆಯಾಗಿ ನಿಮ್ಮ ನಾಲಿಗೆ ಇರಬಾರದು. ಅದಕ್ಕಾಗಿ ಮಾತುಗಳ ವಿಷಯದಲ್ಲಿ ನಾವು ಬಹಳ ಜಾಗರೂಕತೆಯಿಂದ ಇರಬೇಕು. ಯಾಕೆ ಮಾತುಗಳ ವಿಷಯದಲ್ಲಿ ಜಾಗರೂಕತೆಯಿಂದ ಇರಬೇಕಂದ್ರೆ, ಮತ್ತಾಯನ ಬರೆದ ಸುವಾರ್ತೆ ಒಂದ್ಸರಿ ತೆಗಿತೀರಿ ವಚನ ಓದಿಕೋ ಸಮಯದಲ್ಲಿ 26. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ
ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ಎಂಬುದಾಗಿ. ಅಲ್ಲಿ ಅದಕ್ಕಾಗಿ ಮಾತು ಎನ್ನುವಂಥದ್ದು ಬಹಳ ಮುಖ್ಯ. ನಮ್ಮ ನಾಲಿಗೆ ವಿಷಯದಲ್ಲಿ ನಾವು ಹತೋಟಿಯಲ್ಲಿರುವವರ, ಸೆಲ್ಫ್ ಕಂಟ್ರೋಲ್ ಅಂದ್ರೆ ಏನ್ರಿ? ಒಂದು ಹತೋಟಿಯಲ್ಲಿ ನಾವು ಇರುವವರಾಗಬೇಕು. ಆತ್ಮನೇ ನಮ್ಮನ್ನು ನಡೆಸುವಾತನಾಗಿರ್ಬೇಕು. ಆತ್ಮನಿಗೆ ನಾವು ಆಳ್ವಿಕೆ ಕೊಟ್ಟರೆ, ಒಂದು ಹಾಡು ಹಾಡಿದ್ರೆ ಹೌದ್ರಿ, ಈಜುವ ಒಂದು ಸ್ಥಿತಿಯಲ್ಲಿ ನಮ್ಮನ್ನು ನೀನು ನಡೆಸಬೇಕಂತ. ಮೊಣಕಾಲದಷ್ಟಲ್ಲ, ಸೊಂಟದಷ್ಟಲ್ಲ. ಎಸ್ಗೇಲ್ನ ಗ್ರಂಥದಲ್ಲಿ ಇರ್ತಕ್ಕಂಥ ಒಂದು ಸಂಗತಿ ಪ್ರಿಯರೇ. ಹಲ್ಲೆಲೂಯಾ. ಹೆಂಗಂತ ನಾವು ಮುಳುಗುವಷ್ಟು ಆತ್ಮನಲ್ಲಿಯೇ ಇರುವಷ್ಟು, ಆತ್ಮನೇ ನಮಗೆ ಪ್ರತಿಯೊಂದು ಮಾರ್ಗದರ್ಶನ ನೀಡುವಷ್ಟರ ಮಟ್ಟಿಗೆ ನಮ್ಮ ಭಕ್ತಿಯ ಜೀವಿತ ಎನ್ನುವಂಥದ್ದು ಇರಬೇಕು ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಇವತ್ತು ನಿನ್ನ ಮಾತುಗಳು ಏನಾಗಿದ್ದಾವೆ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಒಬ್ಬ ತಾಯಿ ಮಾತಾಡಿದ್ಲು ಪ್ರಿಯರೇ. ಯಾರ ಕುರಿತಾಗಿ ಮಾತಾಡಿದ್ಲು? ಸ್ವಂತ ತಮ್ಮನ ಕುರಿತಾಗಿ. ಅಣ್ಣ ಅಕ್ಕ ಮಾತಾಡ್ತಾ ಇದ್ದಾರೆ, ನಿನ್ನ ಸಂಗಡ ಮಾತ್ರವೇ ದೇವರು ಮಾತನಾಡುವುದಾ ಅಂತೇಳಿ ಮಾತಾಡಿದ್ರು. ಯಾರ ಕುರಿತಾಗ್ರಿ? ಮೋಶೆಯ ಕುರಿತಾಗಿ. ಯಾರು? ನಾವು ನೋಡ್ತಾ ಇದ್ದೇವೆ, ಮಿರ್ಯಾಮಳು ಮತ್ತು ಆರೋನನು. ಹಲ್ಲೆಲೂಯಾ. ಆಕೆ ಮಾತಾಡಿದ ಕಾರಣಕ್ಕಾಗಿ ಆಕೆಗೆ ಶಿಕ್ಷೆ ಬಂತು. ಎಂಥ ಶಿಕ್ಷೆ ಬಂತಂತೆ? ತೊನ್ನು ಹತ್ತಿತ್ತಂತೆ ಆಕೆಗೆ. ಹಲ್ಲೆಲೂಯಾ. ಸುಮಾರು ದಿವಸಗಳ ಕಾಲ ಆಕೆ ನಾವು ನೋಡ್ತಾ ಇದ್ದೇವೆ, ಡೇರಿಯಿಂದ ಹೊರಗಡೆ ಇರಬೇಕಾಯಿತು. ಇಸ್ರಾಯೇಲ್ಯರ ಮುಂದಿನ ಪ್ರಯಾಣಕ್ಕೆ ತಡೆಯಾದಂಥ ಒಬ್ಬ ತಾಯಿಯಾಗಿ ಆಕೆ ಕಂಡು ಬಂದ ಪ್ರಿಯರ. ಕಾರಣ ಒಂದೇ, ಆಕೆಯ ಬಾಯಿಯ ಮಾತು ಪ್ರಿಯರ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಸುಳ್ಳು ಹೇಳಿದ್ರು ಅನನ್ಯ ಮತ್ತು ಸಫೈರಳು. 5ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ಸುಳ್ಳು ಹೇಳಿದ್ರು. ಅವರದೇ ಹಣ, ಆದರೆ ಇಲ್ಲ ಇಷ್ಟಕ್ಕೆ ಮಾರಿದೀವಿ ಹೊಲದ ವಿಷಯದಲ್ಲಿ ಸುಳ್ಳು ಹೇಳಿದ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರಿಗೆ ಕೊಡುವಂಥ ಸ್ಥಾನವನ್ನು ಅವರು ಕೊಡದೆ, ದೇವರಿಗೆ ಕೊಡಬೇಕಾದಂಥ ಒಂದು ಸಂಗತಿಯನ್ನು, ಒಂದು ವಸ್ತುವನ್ನು, ಹಣವನ್ನು ಅವರಿಗೆ ಕೊಡದೆ ಅವರು ಸುಳ್ಳಾಡಿದ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನೀನು ಆತ್ಮನನ್ನು ವಂಚಿಸಿದ ಕಾರಣಕ್ಕಾಗಿ ಅವರಿಬ್ಬರು ಆವತ್ತಿನ ದಿವಸ ಏನಾಯ್ತು ರೀ? ಸಾಯ್ಬೇಕಾಯ್ತು. ಅದಕ್ಕಾಗಿ ಮಾತು ಬಹಳ ಮುಖ್ಯ. ಅದಕ್ಕಾಗಿ ಯೋಬನ ಹೆಂಡತಿ ಕೂಡ ಮಾತು, ಯೋಬ ಹೇಳ್ತಾ ಇದ್ದಾನೆ, ಉಚ್ಚಕ್ಕೆ ಮಾತಾಡಿದಂಗೆ ನೀನು ಮಾತಾಡಬೇಡ. ಅಲ್ಲಿ ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡಬೇಡ. ದೇವರಿಂದ ನಾವು ಯಾವಾಗಲೂ ಒಳ್ಳೆಯದನ್ನೇ ಹೊಂದಿಕೊಳ್ಳಬೇಕಾ? ಕೆಟ್ಟದ್ದು ಹೊಂದಿಕೊಳ್ಳಬಾರ್ದಾ? ಹಲ್ಲೆಲೂಯಾ. ಯಾವಾಗಲೂ ಸುಖನೇ ಇರಬೇಕಾ? ದುಃಖ ಬೇಡವಾ ಎಂಬುವಂಥ ರೀತಿಯಲ್ಲಿ ಯೋಬನ್ನು ಏನು ಮಾಡ್ತಾ ಇದ್ದಾನೆ ರೀ? ಆತನ ಹೆಂಡತಿಗೆ ಹೇಳ್ತಾ ಇದ್ದಾನೆ. ಮತ್ತೆ ಯೋಬ ಕ್ಷಮಿಸಿ ಮತ್ತೆ ಆಕೆಯನ್ನು ಸೇರಿಸಿಕೊಂಡಾಗ ಮತ್ತೆ ನಾವು ನೋಡ್ತಾ ಇದ್ದೇವೆ, ದೇವರು ಅದೇ ಹೆಂಡತಿಯಿಂದ 10 ಮಕ್ಕಳನ್ನು ಪುನಃ ದೇವರು ಏನು ಮಾಡಿದ್ರಿ? ಅನುಗ್ರಹಿಸಿದ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ಅದಕ್ಕಾಗಿ ಪ್ರಿಯರೇ, ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ಮಾತುಗಳ ವಿಷಯದಲ್ಲಿ ನಾವು ಹತೋಟಿ ಉಳ್ಳವರಾಗಿರಬೇಕು. ಆ ನಾಲಿಗೆಯನ್ನು ಹೆಂಗಂದ್ರೆ ಹಂಗೆ ನಾವು ಏನು ಮಾಡಬಾರ್ದು? ಹರಿಬಿಡಬಾರ್ದು. ಹಲ್ಲೆಲೂಯಾ. ಯಾಕಂದರೆ ಆ ಮಾತೆ ಮುಂದೆ ನಮ್ಮ ಪ್ರಾಣಕ್ಕೆ ಕುತ್ತು ತರುವಂಥ ರೀತಿಯಲ್ಲಿ ಕೂಡ ಬದಲಾವಣೆ ಆಗಬಹುದು. ಅದಕ್ಕಾಗಿ ನೀವು ಆತ್ಮನಲ್ಲಿರುವವರಾಗಿ ನೀವು ಮಾತಾಡ್ರಿ. ಹಲ್ಲೆಲೂಯಾ. ಆತ್ಮಗಳ ರಕ್ಷಣೆಗೋಸ್ಕರವಾಗಿ ನೀವು ಮಾತಾಡ್ರಿ. ಆತ್ಮ ಸಂಬಂಧಗಳನ್ನು ದೇವರಿಗೆ ಹಾಡುವುದಕ್ಕಾಗಿ ಕೀರ್ತನೆ ರೂಪದಲ್ಲಿ ನೀವು ಮಾತಾಡುವವರು ಆಗ್ರಿ. ನಿಮ್ಮ ಜೀವಿತವನ್ನು ಸಂಪೂರ್ಣವಾಗಿ ದೇವರಲ್ಲಿಯೇ ಇರಿಸಿಕೊಂಡವರಾಗಿ ಜೀವಿಸುವವರಾಗಿರಿ. ನಿಮ್ಮ ಮಾತುಗಳಿಗೆ ನ್ಯಾಯ ವಿಚಾರಣೆ ಇದೆ ಅಂದ ಮೇಲೆ ಸುಮ್ಮನೆ ಆಡುವಂಥ ಪ್ರತಿಯೊಂದು ಮಾತು, ಎಷ್ಟು ಮಾತುಗಳನ್ನು ನಾವು ದೇವರನ್ನು ಧಿಕ್ಕಾರ ಮಾಡಿದ ಉಪಾಧಿಯಲ್ಲಿ ಮಾತಾಡಿದ್ವಿ. ಒಂದು ಸಾರಿ ನೀವು ಆಲೋಚನೆ ಮಾಡಿ, ಇವತ್ತು ಕ್ಷಮಾಪಣೆಯನ್ನು ಕೇಳ್ರಿ, ದೇವರು ಕ್ಷಮಿಸ್ತಾನೆ. ದೇವರು ಇನ್ನು ಮುಂದೆ ನಾನು ನಿನ್ನ ಆತ್ಮನ ಆಳ್ವಿಕೆಯಲ್ಲಿ ಒಳಪಟ್ಟವನಾಗಿ ನಿನ್ನ ಮಾತುಗಳಿಂದ ನನ್ನನ್ನು ತುಂಬಿಸು ಎಂಬುದಾಗಿ. ದೈವ ವಿರೋಧಿಯ ಮಾತುಗಳಲ್ಲ ಸ್ವಾಮಿ, ನಿನಗೆ ಸ್ತೋತ್ರ ಸಲ್ಲಿಸುವಂಥ ಮಾತುಗಳಾಗಿ, ನಿನಗೆ ಮಾನ ತರುವಂಥ ಮಾತುಗಳಾಗಿ ನನ್ನ ಮಾತುಗಳು ಇರಲಿ ಎಂಬುದಾಗಿ. ಅದಕ್ಕಾಗಿ ಪ್ರೇರ, ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಿದ್ರೆ, ಇವತ್ತಿನ ಜನರು ಮಾತಿನಿಂದ ಸನ್ಮಾನಿಸ್ತಾರೆ, ಆದರೆ ಮನಸ್ಸುಗಳೆಲ್ಲ ಏನಾಗಿರುವಂಥವ್ರದ್ದು ದೂರ ಆಗಿದೆ. ಅದೇ ಮತ್ತಾಯನ ಬರೆಸುವಾರ್ತೆ 15ನೇ ಅಧ್ಯಾಯದಲ್ಲಿ ಸ್ವಾಮಿಯವರು ಹೇಳ್ತಾ ಇದ್ದಾರೆ, ಏನಂತ ಹೇಳಂತಂದರೆ 8ನೇ ವಚನ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ಮನುಷ್ಯರದನ್ನು ಮಾಡಿರುವಂಥದ್ದು ನೋಡಬೇಡ್ರಿ. ನಿಮಗೆ ದೇವರು ಸತ್ಯವೇದ ಬೈಬಲ್ ಏನು ಹೇಳ್ತಾ ಇದೆ ಅದನ್ನು ನೀವು ನೋಡುವವರಾಗ್ರಿ. ಹಲ್ಲೆಲೂಯಾ. ನಿಮ್ಮ ಒಂದು ನಾವು ನೋಡ್ತಾ ಇದ್ದೇವೆ, ದೇವರ ಸ್ಥಾನವನ್ನು ನಾವು ಯಾರಿಗೂ ಕೊಡಬಾರ್ದು. ನಮ್ಮ ಮಾತುಗಳ ವಿಷಯದಲ್ಲಿ ನಾವು ಎಲ್ಲೆಯನ್ನು ಮೀರಿ, ನಾವು ಹತೋಟಿಯನ್ನು ಹದ್ದನ್ನು ಮೀರಿ ನಾವು ಮಾತಾಡುವವರಾಗಿ ಇರಬಾರ್ದು ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರಿಯರೇ, ಈ ವಿಷಯದಲ್ಲಿ ನಾವು ಕ್ಷಮೆ ದಮೆಯ ವಿಷಯವಾಗಿ ನಾವು ನಮ್ಮ ಜೀವಿತವನ್ನು ನಾವು
ಚೆನ್ನಾಗಿ ನಾವೇನು ಮಾಡ್ಬೇಕ್ರಿ, ಭಕ್ತಿಯ ಒಂದು ಮಾರ್ಗದಲ್ಲಿ ಬೆಳೆಸಿಕೊಂಡು ನಡೆಸಿಕೊಂಡು ಹೋಗುವವರಾಗಿ ಇರಬೇಕು. ಮತ್ತು ಬಾಯಿಯ ಮೂಲಕವಾಗಿ ನಾವು ನೋಡುವಾಗ ನಾವು ಒಳ್ಳೆ ಆಹಾರವನ್ನು ತಿನ್ನುತ್ತೇವೆ, ನಾವು ಕೆಟ್ಟದನ್ನು ತಿನ್ನಬಾರ್ದು. ಯಾಕಂದರೆ ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದಾನಿಯೇಲ್, ಶಾದ್ರಕ್, ಮೇಷಕ್, ಅಬೇದ್ನೆಗೋರು ಅವರಿಗೆ ಆಹಾರದ ವಿಷಯದಲ್ಲಿ ಒಂದು ಪರೀಕ್ಷೆ ಬಂತು. ಎಂಥ ಪರೀಕ್ಷೆ ಬಂತು ರೀ? ಅವರಿಗೆ ಆವತ್ತಿನ ದಿವಸ ನಿಷಿದ್ಧವಾಗಿರ್ತಕ್ಕಂಥ ಆಹಾರ ಏನ್ರಿ, ವಿಗ್ರಹಾರ್ಪಿತವಾಗಿರ್ತಕ್ಕಂಥ ಆಹಾರ, ಹಂದಿ ಮಾಂಸ ಅವರು ತಿನ್ನೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂತಂದರೆ ದೇವರು ಅದನ್ನು ತಿನ್ನಬಾರ್ದು, ಮುಟ್ಟಬಾರ್ದು ಅಂತೇಳಿ ಏನು ಮಾಡಿದರು, ಘೋಷಿಸಿದ್ರು. ಹಳೆಯ ಒಡಂಬಡಿಕೆಯಲ್ಲಿ ನಾವು ಪಂಚಕಾಂಡಗಳಲ್ಲಿ ನಾವು ನೋಡುವಾಗ ದೇವರು ಇಂತಿಂಥ ಆಹಾರವನ್ನು ನೀವು ತಿನ್ನಬೇಕು, ಇಂತಿಂಥ ಆಹಾರವನ್ನು ನೀವು ತಿನ್ನಬಾರ್ದು ಅಂತೇಳಿ ಏನು ಮಾಡಿದ್ದಾನೆ, ಕಟ್ಟಳೆ ಮಾಡಿದ್ದಾನೆ. ಇವತ್ತಿನ ದಿವಸ ಅನೇಕ ರೋಗಗಳು ಬರೋದಕ್ಕೆ ಕಾರಣ ಏನ್ರಿ? ಅನೇಕ ವಿಧದಲ್ಲಿ ದೇವರು ಯಾವ್ದು ತಿನ್ನಬೇಡ ಅಂತ ಹೇಳಿದಾನೆ ಅವುಗಳನ್ನು ತಿಂದ ಕಾರಣಕ್ಕಾಗಿ ಕೂಡ ಅನೇಕ ರೋಗಗಳನ್ನು ಮನುಷ್ಯರು ಏನು ಮಾಡ್ತಾ ಇದ್ದಾನೆ, ತಂದುಕೊಳ್ತಾರೆ. ರಿಸರ್ಚ್ ಮಾಡ್ತಾನೆ, ಇಲ್ಲ ಇದರಲ್ಲಿ ಇದಿದೆ, ಪ್ರೋಟೀನ್ ಇದೆ, ಇದರಲ್ಲಿ ನ್ಯೂಟ್ರಿನ್ ಇದೆ, ಅದಿದೆ, ಇದಿದೆ ಅಂತೇಳಿ ಎಲ್ಲರೂ ಬರೀ ಏನು ಮಾಡ್ತಾರೆ, ರಿಸರ್ಚ್ ಮಾಡ್ತಾರೆ, ತಿಂತಾ ಇದ್ದಾರೆ. ಅವಾಗೇನು ಚೆನ್ನಾಗಿ ಅನಿಸುತ್ತೆ, ಆದರೆ ಮುಂದೆ ಏನಾಗುತ್ತೆ, ಅದು ಸಮಸ್ಯೆ ಬರುತ್ತೆ. ಅದಕ್ಕಾಗಿಯೇ ದೇವರು ಮೊದಲೇ, ಯಾಕಂದ್ರೆ ಆತ ಸೃಷ್ಟಿಯನ್ನು ಉಂಟು ಮಾಡಿದಂಥ ಸೃಷ್ಟಿಕರ್ತ, ನಮ್ಮ ಒಂದು ಹಿತವನ್ನು ಬಯಸುವಂಥ ದೇವರು, ನಮ್ಮ ಭವಿಷ್ಯತ್ತನ್ನು ನಿರ್ಧರಿಸಿದಂಥ ದೇವರು, ನಮ್ಮ ಬದುಕನ್ನು ಸಾರ್ಥಕಗೊಳಿಸುವುದಕ್ಕೋಸ್ಕರವಾಗಿ ಬಂದಿರತಕ್ಕಂಥ ದೇವರು, ನಮಗೆ ಮೇಲಾಗುವುದಕ್ಕಾಗಿ ಎಲ್ಲ ಕಾರ್ಯಗಳನ್ನು ಮೊದಲೇ ಹೇಳಿದಂತಹ ದೇವರು ಪ್ರೇರೆ. ಇವತ್ತಿನ ದಿವಸದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಶಾದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲರು ಒಂದು ತೀರ್ಮಾನ ತೆಗೆದುಕೊಂಡರು, ಈ ಆಹಾರವನ್ನು ನಾವು ಮುಟ್ಟುವುದಿಲ್ಲ. ನಮಗೆ ಊಟ ಮಾಡಲಿಕ್ಕೆ ಏನು ಬೇಕು? ಸಸ್ಯ. ಅಂದರೆ ನಾವು ನೋಡ್ತಾ ಇದ್ದೇವೆ, ಕಾಯಿ ಪಲ್ಯಗಳನ್ನೇ ನಮಗೆ ಕೊಡು, ನಮಗೆ ತಿನ್ನಲಿಕ್ಕೆ ಕುಡಿಯಲಿಕ್ಕೆ ಏನನ್ನು ಕೊಡು. ಅವರು ದ್ರಾಕ್ಷರಸ ಮದ್ಯಪಾನವನ್ನು ಮಾಡ್ತಾ ಇದ್ದಾರೆ, ನಮಗಾದರೆ ಏನು ಕೊಡು, ಏನು ಕೊಡು, ಕುಡಿಯೋದಕ್ಕೆ ನೀರನ್ನು ಮಾತ್ರ ಕೊಡು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅವರು ತಮ್ಮ ಜೀವಿತವನ್ನು ದೇವರ ಒಂದು ಆಜ್ಞೆಯ ಹತೋಟಿಯಲ್ಲಿ ಇಟ್ಟುಕೊಂಡು ತಮ್ಮ ದೇಹವನ್ನು ಕೆಡಿಸಿಕೊಳ್ಳದೆ, ನಿಷಿದ್ಧವಾದ ಆಹಾರವನ್ನು ತಿನ್ನದೆ ಅವರು ಸೆಲ್ಫ್ ಕಂಟ್ರೋಲಲ್ಲಿದ್ದರು. ಅವರ ಜೀವಿತ ಮುಂದೆ ನಾವು ನೋಡ್ತಾ ಇದ್ದೇವೆ ಯಾವ ರೀತಿಯಾಗಿ ಆಶೀರ್ವಾದ ಮಾಡಿರ್ತಾರೆ ದೇವರವ್ರನ್ನ ನಾವು ನೋಡ್ತಾ ಇದ್ದೇವೆ. ಮುಂದೆ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದಾನಿಯೇಲ್, ಶಾದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲನಾದರೂ 5 ರಾಜರುಗಳು ಬದಲಾದರೂ ಕೂಡ ದಾನಿಯೇಲನ ಸ್ಥಾನ ಏನಾಗಲಿಲ್ಲ, ಬದಲಾಗಲಿಲ್ಲ. ಕಾರಣ ಏನು ಹೇಳ್ರಿ ನೋಡೋಣ. ದಾನಿಯೇಲನನ್ನು ದೇವರು ಆಶೀರ್ವಾದ ಮಾಡಿ ಹೆಚ್ಚಿದ್ರು ಪ್ರಿಯರೇ. ಮುಂದೆ ದರ್ಶನಗಳನ್ನು ಕಂಡ, ಮುಂದೆ ಆಗುವಂಥ ಭವಿಷ್ಯತ್ತಿನ ಕಾರ್ಯಗಳನ್ನು ಕಂಡು ನಾವು ನೋಡ್ತಾ ಇದ್ದೀವಿ. 7, 8, 9, 10, 11, 12 ಅಂದರೆ 6 ಅಧ್ಯಾಯಗಳಲ್ಲಿ, 6ನೇ ಅಧ್ಯಾಯದವರೆಗೂ ಚರಿತ್ರೆಯನ್ನು ನಾವು ನೋಡ್ತಾ ಇದ್ದೀವಿ. ಮುಂದೆ 6 ಅಧ್ಯಾಯಗಳಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ಮುಂದೆ ದೇವರು ತಿಳಿಸಿರ್ತಕ್ಕಂಥ ದರ್ಶನಗಳು, ಅಲ್ಲಿಗೆ ದೇವದೂತನಾಗಿರ್ತಕ್ಕಂಥ ಗಬ್ರಿಯೇಲನು ಬಂದು ಹೇಳಿರ್ತಕ್ಕಂಥ ಮಾತುಗಳು, ಸಂಗತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಭವಿಷ್ಯತ್ತಿನ ಕುರಿತಾಗಿ ದೇವರು ಆತನಿಗೆ ಏನು ಮಾಡಿದ, ಮುಂಚಿತವಾಗಿಯೇ ತಿಳಿಸಿದ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಇವತ್ತಿನ ದಿವಸ ನಾವು ತಿನ್ನದೇ ಇರತಕ್ಕಂಥ ಆಹಾರವನ್ನು ನಾವು ಏನು ಮಾಡ್ತಾ ಇದ್ದೀವಿ, ನಾವು ತಿನ್ನಲಾರದೇ ಇದ್ದೀವಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ತಿನ್ನಬಾರದು ಎಂಬುದಾಗಿ ಹೇಳಿದಂಥ ಆಹಾರಗಳು, ಯಾಕಂದರೆ ಅವುಗಳಿಂದ ನಮಗೇನಿದೆ, ನಷ್ಟ ಇದೆ. ಹಲ್ಲೆಲೂಯಾ. ನಮ್ಮ ದೇವರೊಂದು ಮಾರ್ಗವನ್ನು ಏರ್ಪಾಟು ಮಾಡಿದ್ದಾನೆ, ಅವುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಸನ್ಮಾರ್ಗ ಎಂಬುದಾಗಿ, ಪರಿಶುದ್ಧ ಮಾರ್ಗ ಎಂಬುದಾಗಿ ಹೇಳಿಸಿಕೊಂಡಂಥ ಆ ಮಾರ್ಗದಲ್ಲಿ ನಮ್ಮ ದೇಹದ ವಿಷಯದಲ್ಲಿ ಕೂಡ ನಾವು ಜಾಗರೂಕತೆ ಉಳ್ಳವರಾಗಿರಬೇಕು. 12ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ನೀವು ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಲೈನ್ ಓದ್ರಿ, 1ನೇ ಅಧ್ಯಾಯ 12ನೇ ಅಧ್ಯಾಯ 1ನೇ ವಚನ 2ನೇ. ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. 2ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿ ಇರ್ರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರೇರಿತ ಆಹಾರವನ್ನು ಸೇವನೆ ಮಾಡುವಂಥದ್ರ ವಿಷಯದಲ್ಲಿ ಕೂಡ ನಾವು ಹೆಂಗಿರ್ಬೇಕ್ರಿ, ಜಾಗರೂಕತೆಯಿಂದ. ಇವತ್ತಿನ ದಿವಸ ಅನೇಕರು ಏನು ಮಾಡ್ತಾ ಇದ್ದಾರೆ, ಮದ್ಯಪಾನ ಏನು ಮಾಡ್ತಾ ಇದ್ದಾರೆ, ಸುಮ್ಮನೆ ಇಲ್ಲ ಒಂದು ಪೆಗ್ ಹಾಕೋಣ, ಏನಂತಾರೆ, ಒಂದು ಬಾಟ್ಲು ಕುಡಿಯೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ಒಂದೇ ಸಿಗರೇಟ್ ಅಲ್ಲ ಅಂತೇಳಿ ಏನು ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಒಂದೇ ಅಲ್ವಾ, ಸ್ವಲ್ಪ ಅಲ್ವಾ ನಸಿ, ಏನಾದರೂ ಈಗ ಅಲ್ಲಿ ನೋವಾಗಿ ತಿಕ್ಕಿಬಿಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ. ಅಡದಾಗ ಕೆಲವೊಬ್ರು ಕುಡಿತಾರಂತೆ, ಅದು ನಂಗೆ ಗೊತ್ತಿಲ್ಲ, ಕೆಲವೊಬ್ರು ಹೇಳಿದಾಗ ನನಗೆ ಗೊತ್ತಾಯಿತು, ಅದೇನೋ ನೋವಿರುತ್ತಂತೆ ಆ ಟೈಮಲ್ಲಿ. ಆ ರೀತಿಯಾಗಿ ಕಲ್ತ್ಕೊಂಡವ್ರು ಇನ್ನು ಕೆಲವೊಬ್ರು ಇದುವರೆಗಾದರೂ ಕೂಡ ಮುದೇಕೆ ಆಗಿದ್ದಾಳೆ ಆ ಇನ್ನೂ ಕೂಡ ಬಿಟ್ಟಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕೊರೋನಾ ಟೈಮಲ್ಲಿ, ಲಾಕ್ಡೌನ್ ಟೈಮಲ್ಲಿ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳ ಕಿವಿಯೇ ಜಾಸ್ತಿ ಇತ್ತು ಬೆಂಗಳೂರಲ್ಲಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ಈಗ ಗಂಡು ಮಕ್ಕಳು ಅವ್ರನ್ನ ಕಳಿಸಿದ್ರೆ ಏನೋ ಗೊತ್ತಿಲ್ಲ, ಅಥವಾ ಅವರೇ ಕುಡಿತಾರೆ ಏನೋ ಗೊತ್ತಿಲ್ಲ, ಕ್ಯೂ ಅಂತ ಇದ್ದಿದ್ದಂತ
ನಿಜ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾಕೆ ಈ ವಿಷಯಗಳನ್ನ ನಾವು ನೋಡ್ತಾ ಇದೀವಿ ಅಂತಂದರೆ, ನಾವು ಸಂಪೂರ್ಣವಾಗಿ ನಮ್ಮ ದೇಹವನ್ನು ಕೆಡಿಸಿಕೊಳ್ಳಬಾರ್ದು. ನಾವು ಮದ್ಯಪಾನ ಮತ್ತರಾಗಿ ಇರಬೇಡ್ರಿ ಎಂಬುದಾಗಿ ವಾಕ್ಯ ನಮಗೆ ಹೇಳ್ತಾ ಇದೆ. ನಿಮ್ಮ ಶರೀರದಲ್ಲಿ ನೀವು ದೇವರ ಪ್ರಭಾವವನ್ನು ಪ್ರಕಾಶಪಡಿಸುವವರಾಗಿ ಇರಬೇಕು ಹೊರತಾಗಿ ನೀವು ನಿಮ್ಮ ಮೇರೆಯನ್ನು, ನಿಮ್ಮ ಹದ್ದನ್ನು, ನಿಮ್ಮ ಸ್ವತಂತ್ರವನ್ನು ನೀವೇನು ಮಾಡಬೇಡ್ರು, ಕೆಡಿಸ್ಕೊಳ್ಬಾರ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮತ್ತೆ ಪುನಃ ದಾಸತ್ವದ ಕಡೆಗೆ ನೀವು ಹೋಗಬಾರ್ದು. ಎರಡನೇದಾಗಿ ಮಾತಿನ ವಿಷಯದಲ್ಲಿ ಜಾಗರೂಕತೆಯಿಂದಿರಬೇಕು. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ನೀವು ತಿನ್ನುವಂಥ ಆಹಾರ, ಆ ತಂಬಾಕು ಎನ್ನುವಂಥದ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದನ್ನು ಸೇವನೆ ಮಾಡ್ತಾರೆ. ಆಮೇಲೆ ಸೇವನೆ ಮಾಡಿದ ಆದಮೇಲೆ ಅದ್ರ ಮೇಲೆ ಬರೆದಿರ್ತಾರೆ, ಏನಂತ ಬರೆದ ಅಲ್ಲ, ಅದ್ರ ಮೇಲೆ ಇನ್ನೊಂದು ಚಿತ್ರ ಕೊಟ್ಟಿರ್ತಾರೆ. ಮತ್ತೆ ತಿಂದವ್ರಿಗೆ ಹೆಂಗಾಗಿರುತ್ತೆ ಅಂತೇಳಿ. ಹಲ್ಲೆಲೂಯಾ. ಅವಾಗ ಏನಾಗುತ್ತೆ ರೀ, ಅವ್ರಿಗೆ ಟೆಸ್ಟಿಗೆ ಕಳಿಸ್ತಾರೆ. ಟೆಸ್ಟಿಗೆ ಕಳಿಸಿದಾಗ ಬಯೋಪ್ಸಿ ಟೆಸ್ಟ್ ಮಾಡಿದಾಗ ಇಲ್ಲ, ನಿಜವಾಗ್ಲೂ ನಿಮಗೆ ಆ ಒಂದು ಕಾಯಿಲೆ ಬಂದಿದೆ. ಆ ಸಮಯದಲ್ಲಿ ಅವರು ಏನು ಮಾಡ್ತಾರೆ ರೀ, ಹುಷಾರಾಗಬೇಕು, ಕಡಿಮೆ ಆಗಬೇಕಂತೇಳಿ ಏನೆಲ್ಲ ವೈದ್ಯಕೀಯ ಚಿಕಿತ್ಸೆಯನ್ನು ತೆಗೆದುಕೊಳ್ತಾರೆ. ಆದರೆ ಅವರಿಗೆ ಪ್ರಾರಂಭದಲ್ಲಿ ಗೊತ್ತಾಗಲ್ಲ. ಅದು ಭಾಳ ಉಲ್ಬಣವಾದಂಥ ಸ್ಥಿತಿಯಲ್ಲಿ ಕೊನೆಯ ಸ್ಟೇಜಲ್ಲಿರುವಾಗ ಅವ್ರಿಗೆ ಗೊತ್ತಾಗುತ್ತೆ. ಆ ಸಮಯದಲ್ಲಿ ಅವರು ಎಷ್ಟು ಹೋರಾಟ ಮಾಡಿದರೂ ಕೂಡ ಅದರಿಂದ ಹೊರಗಡೆ ಬರಲಾರ್ದೆ ಸಾವಿಗೆ ಅವ್ರು ಏನಾಗ್ತಾರೆ, ಏಡಾಗ್ತಾರೆ. ಅವ್ರು ಹೇಳ್ತಾರೆ, ತಿಂದಾರು ಸಾಯ್ತಿನ ಹೊರತಾಗಿ ನಾವು ಬಿಡಲ್ಲ. ಹಲ್ಲೆಲೂಯಾ. ಕುಡಿದಾರ ಸಾಯ್ತಿ ಹೊರತಾಗಿ ಬಿಡಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಲ್ಲ ಮನುಷ್ಯರು ಸಾಯೋರೇ, ಆದರೆ ಸಾಯುವುದರ ಒಳಗಡೆಯಾಗಿ ಸತ್ಯ ಏನೆಂಬುದಾಗಿ ತಿಳಿದುಕೊಂಡು ನಿನ್ನ ಜೀವಿತವನ್ನು ಸೃಷ್ಟಿಕರ್ತನಾದಂಥ ದೇವರಿಗೆ ಒಪ್ಪಿಸಿಕೊಟ್ಟವರಾಗಿ, ನಿನ್ನ ದೇಹವನ್ನು ಪರಿಪೂರ್ಣವಾಗಿ ದೇವರ ಆಳ್ವಿಕೆಯಲ್ಲಿ ಒಪ್ಪಿಸಿಕೊಟ್ಟವನಾಗಿ, ವಿವೇಕಪೂರ್ವಕವಾದಂಥ ಆರಾಧನೆಯನ್ನು ಮಾಡಿದವರಾಗಿ, ಮೀಸಲಾದ ಯಜ್ಞವಾಗಿ, ನಿಮ್ಮ ಸಜೀವ ಯಜ್ಞವಾಗಿ ನೀವೇನು ಮಾಡಬೇಕು, ನಿಮ್ಮ ದೇಹವನ್ನು ದೇವರಿಗೆ ಅರ್ಪಿಸಿ ಸಾಯುವಂಥದ್ದು ಇದೆಯಲ್ವಾ, ಅದು ನಿಜವಾಗಿರ್ತಕ್ಕಂಥ ಭಕ್ತಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇದೆಲ್ಲ ಕೆಡಿಸಿಕೊಂಡು ಮಲಿನ ಮಾಡಿಕೊಂಡು ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡುತ್ತಾನೆ ಮತ್ತೆ ಜೀವ ಬಿಟ್ಟರೆ ಅದರಿಂದ ಉಪಯೋಗ ಯಾವುದು ಕೂಡ ಇಲ್ಲ. ಅದಕ್ಕಾಗಿ ಅಂತಹ ಸ್ಥಿತಿಯಲ್ಲಿರ್ತಕ್ಕಂಥ ಇವತ್ತು ಅನೇಕ ಜನರು ದೇವರನ್ನು ನಂಬುತ್ತಾ ಇದ್ದಾರೆ, ಅವುಗಳನ್ನು ಬಿಡ್ತಾ ಇದ್ದಾರೆ. ಭಯಂಕರವಾಗಿರ್ತಕ್ಕಂಥ ತಮ್ಮ ದೇಹವನ್ನು ಮಲಿನ ಮಾಡಿಕೊಳ್ಳುವಂಥ ದುಷ್ಟ ಚಟಗಳು ಯಾವುದಿದಾವೋ ಅವುಗಳನ್ನು ಬಿಟ್ಟು ದೇವರ ಕಡೆಗೆ ಅವ್ರು ಏನು ಮಾಡ್ತಾ ಇದ್ದಾರೆ, ತಿರುಗುತ್ತಾ ಇದ್ದಾರೆ ಪ್ರೇರೆ. ಕಾರಣ ಒಂದೇ, ಏನು ಹೇಳ್ರಿ, ಅವರು ದೇವರ ಆತ್ಮನ ಬಳಿಗೆ ಬಂದಾಗ ಆ ಆತ್ಮನ ಅವರಲ್ಲಿ ಏನು ಮಾಡುತ್ತೆ, ಇದು ನಾನು ನನ್ನ ದೇವರು ಒಬ್ಬಾತನೇ, ಆ ದೇವರಿಗೆ ನಾನು ವಿಧೇಯನಾಗಿ ಒಳ್ಳೆ ರೀತಿಯಲ್ಲಿ ಆತನಿಗೆ ನಾನು ನಡೆದುಕೊಂಡು ಮೋಕ್ಷ ಪಡೆದುಕೊಳ್ಳೋದಕ್ಕೆ ಸಾಧ್ಯ. ನನ್ನ ಮಾತುಗಳ ವಿಷಯದಲ್ಲಿ ಕೂಡ ನಾನು ಎಲ್ಲೆಯನ್ನು ಅದನ್ನು ಮೀರಬಾರ್ದು. ನನ್ನ ಶರೀರದ ವಿಷಯದಲ್ಲಿಯೂ ಕೂಡ ನನ್ನ ಶರೀರವನ್ನು ನಾನು ಕಾಪಾಡಿಕೊಳ್ಳಬೇಕು. ನನ್ನನ್ನು ಪುನಃ ದಾಸತ್ವದ ಕಡೆಗೆ ನಾನು ನಡೆಸಿಕೊಂಡು ಹೋಗಬಾರ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನೀವು ದೇವರ ಚಿತ್ತಕ್ಕನುಸಾರವಾದದ್ದನ್ನು, ಉತ್ತಮವಾದದ್ದನ್ನು ಹೊಂದಿಕೊಳ್ಳೋದಕ್ಕೆ ಏನಾಗುತ್ತೆ, ಸಾಧ್ಯವಾಗುತ್ತೆ. ಅದಕ್ಕಾಗಿ ಶಾದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲರು ಆಹಾರದ ವಿಷಯದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಇವತ್ತು ಅನೇಕ ಯೌವನಸ್ಥರು ಈ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗಿದೆ. ಸಭೆಗೆ ಬರ್ತಾ ಇದ್ದಾರೆ, ದೇವರ ಮಕ್ಕಳೆಂಬುದಾಗಿ ಹೇಳ್ತಾ ಇದ್ದಾರೆ, ಆದರೆ ತಮ್ಮ ದೇಹದ ಮೇಲೆ ಸ್ವಾಧೀನವಿರಲಾರ್ದ ಹಾಗೆ ದುಷ್ಟವಾಗಿರ್ತಕ್ಕಂಥ ಒಂದು ಕಾರ್ಯಗಳನ್ನು ಮಾಡುವವರಾಗಿ, ದುಷ್ಟ ಚಟಕ್ಕೆ ಬಲಿಯಾದವರಾಗಿ ಜೀವಿಸ್ತಾ ಇದ್ದಾರೆ ಪ್ರಿಯರ. ಅದರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ನಿನ್ನ ಸಂಗಡ ಮಾತಾಡ್ತಾ ಇದೆ. ನಿನ್ನ ದೇಹದ ವಿಷಯದಲ್ಲಿ ಕೂಡ ನೀನು ಎಲ್ಲೆಯನ್ನು, ಹದ್ದನ್ನು ಮೀರಿ ನಡಿಬಾರ್ದು. ನಿನ್ನ ಆತ್ಮನಲ್ಲಿರುವಾಗ ನೀನು ಒಳಗಾಗಿಯೇ ಜೀವಿಸಬೇಕು. ದೇವರು ನಿನ್ನನ್ನು ನೋಡ್ತಾ ಇದ್ದಾನೆ ಎಂಬುದಾಗಿ ಗ್ರಹಿಕೆ ಉಳ್ಳವನಾಗಿ ನೀನು ಜೀವಿಸುವಂಥ ವ್ಯಕ್ತಿ ಆಗಿರಬೇಕು. ಅಯ್ಯೋ, ಒಂದು ವೇಳೆ ಎಲ್ಲಿ ನಾನು ತಪ್ಪು ಮಾಡಿಬಿಡ್ತೀನೋ, ನನ್ನ ಮಕ್ಕಳು ಎಲ್ಲಿ ತಪ್ಪು ಮಾಡಿಬಿಡ್ತಾರೋ ಅಂತೇಳಿ ಯೋಬ ಏನು ಮಾಡ್ತಾ ಇದ್ದಂತೆ, ಪ್ರತಿ ದಿವಸವೂ ಕೂಡ ದೇವ್ರಿಗೆ ಏನು ಮಾಡ್ತಾ ಇದ್ದಂತ್ರಿ, ಯಜ್ಞವನ್ನು ಅರ್ಪಣೆ ಮಾಡ್ತಾ ಇದ್ದ. ಎಲ್ಲಿ ತಪ್ಪಿ ದೇವರಿಗೆ ತಪ್ಪಾದ ಮಾತುಗಳನ್ನು ಕುಮ್ಮದಲ್ಲಿ ಬೈದು ಬಿಡ್ತಾರೇನೋ, ತಪ್ಪು ಮಾಡಿಬಿಡ್ತಾರೇನೋ ಅಂತೇಳಿ ಯಜ್ಞವನ್ನು ಅರ್ಪಣೆ ಮಾಡ್ತಾ ಇದ್ದ ಪ್ರಿಯರು. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ಇಲ್ಲ ನಮ್ಮ ದೇವ್ರಿಗೆ ಕ್ಷಮಿಸ್ತಾನೆ, ಹಲ್ಲೆಲೂಯಾ, ಇಲ್ಲ ನಾವು ಎಷ್ಟು ಸರಿ ಬಿದ್ದರೂ ಮತ್ತೆ ನಮ್ಮನ್ನು ಎಬ್ಬಿಸ್ತಾನಂತೇಳಿ ಆ ಒಂದು ಏನಂತ ಹೇಳ್ತಾ ಇದೆ, ಕಪಟದ ಭಕ್ತಿಯನ್ನು ಮಾಡುತ್ತಾ, ಡಾಂಬಿಕ ಭಕ್ತಿಯನ್ನು ಮಾಡುತ್ತಾ ದೇವರಿಂದ ದೂರ ಹೋದಂಥ ಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೀವಲ್ಲ. ಈ ಜನರು ಬಾಯಿಯ ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾರೆ, ಆದರೆ ಅವರ ಮನಸ್ಸಾದರೂ ನನಗೆ ಎಷ್ಟೋ ದೂರದಲ್ಲಿದೆ. ಬಾಯಿ ಮಾತಿನಿಂದ ಭಾಳ ಹೇಳ್ತಾರೆ, ಆದರೆ ದೇವರಿಗೆ ಭಕ್ತಿಯನ್ನು ತೋರಿಸುವುದರಲ್ಲಿ ಅವರು ಎಡವಿ ಬಿದ್ದಿದ್ದಾರೆ, ಅವರು ಬಲಹೀನರಾಗಿದ್ದಾರೆ, ದೇವರಿಂದ ದೂರ ಹೋದಂಥ ಸ್ಥಿತಿಯಲ್ಲಿ ಇದ್ದವರಾಗಿ ಅವರು ಜೀವಿಸ್ತಾ ಇದ್ದಾರೆ ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಫಲ ಕೊಡಲಾರದಂಥ ಸ್ಥಿತಿಯಲ್ಲಿ ಉಳ್ಳವರಾಗಿ ಅವರು ಇದ್ದಾರೆ ಪ್ರೇಯರ್. ನಾವು ನೋಡ್ತಾ ಇದ್ದೇವೆ ಪ್ರೇಯರೇ. ಮೂರನೇದಾಗಿ ನಮ್ಮ ಶರೀರದ ವಿಷಯದಲ್ಲಿ ನಾವು ಹೆಂಗಿರ್ಬೇಕಂತ ಹೇಳುತ್ತೆ ವಾಕ್ಯ, ನಾವು ಎಲ್ಲೆಯನ್ನು, ಹದ್ದನ್ನು ಮೀರಬಾರದು. ಯಾವುದನ್ನು ದೇವರು ಭುಜಿಸು ಎಂಬುದಾಗಿ ಹೇಳಿದನು, ಯಾವುದು ಬಿಡು ಎಂಬುದಾಗಿ ಹೇಳಿದನು. ಒಂದು ವೇಳೆ ನಿನ್ನ ಸಹೋದರ ನಿಮಿತ್ತವಾಗಿ ಆಹಾರ ನಿನಗೆ ಇಷ್ಟವಾಗಿದ್ದರೂ ಕೂಡ, ಒಂದು ವೇಳೆ ಆತ್ಮ ನಶಿಸಿ ಹೋಗಲಾರ್ದ ಹಾಗೆ ಆ ಸಮಯದಲ್ಲಿ ನೀನು ಅದನ್ನು
ಬಿಡು ಅಂತ ಹೇಳುತ್ತೆ ವಾಕ್ಯ. ಆಹಾರಕ್ಕಿಂತ ನಿನ್ನ ಸಹೋದರನ ಆತ್ಮ ಎಷ್ಟೋ ಶ್ರೇಷ್ಠ ಅಲ್ವಾ? ಆ ಆತ್ಮನ ವಿಷಯವಾಗಿ ನಿನ್ನ ಆತ್ಮದ ಕುರಿತಾಗಿ ನೀನು ಚಿಂತಿಸುವವನಾಗಿ ಆ ಆಹಾರವನ್ನೇ ಬಿಟ್ಟು ಬಿಡು. ಅದರಿಂದ ನಿನಗೇನು ಪ್ರಯೋಜನ? ಹಲ್ಲೆಲೂಯಾ. ಪ್ರೈಸ್. ಆಹಾರದಲ್ಲಿರ್ತಕ್ಕಂಥ ವಿಟಮಿನ್ಸ್ಗಳು, ಪ್ರೋಟೀನ್ಸ್ಗಳು ಇನ್ನೂ ಬೇರೊಂದು ಆಹಾರದಲ್ಲಿ ಕೂಡ ಸಿಗುತ್ತೆ. ಹಲ್ಲೆಲೂಯಾ. ಅದಕ್ಕೆ ಏನೇನು ಕಾಳು ಮಸಾಲೆ ಹಾಕ್ಬೇಕು ಅದನ್ನು ಇನ್ನೊಂದು ಕಡೆಗೆ ಹಾಕಿ ಮಾಡಿದರೂ ಕೂಡ ಸೇಮ್ ಅದರಂಗೆ ಆಗುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಲ್ಲ ಮನುಷ್ಯನ ಕೈಯಲ್ಲಿ ಇವತ್ತಿನ ದಿವಸ ಇರುವಂಥದ್ದು ಪ್ರೇರ. ಅದಕ್ಕಾಗಿ ಯಾವುದನ್ನು ಬೇಡ ಎಂಬುದಾಗಿ ಹೇಳಿದನು ಅದನ್ನು ನೀನು ಬಿಟ್ಟು ಬಿಡು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನಿನ್ನ ದೇಹವನ್ನು ನೀನೇನು ಮಾಡಬೇಡ, ಮಲಿನ ಮಾಡಿಕೊಳ್ಳಬೇಡ. ಯಾಕಂದರೆ ನಾವು ನೋಡ್ತಾ ಇದ್ದೇವೆ, ಲಾಜರನಂತೆ ಭಿಕ್ಷುಕನಾಗಿದ್ದಾಗಲೂ ತನ್ನ ಶರೀರದಲ್ಲಿ ಎಷ್ಟೋ ಹುಣ್ಣುಗಳು ಇದ್ದಾಗಲೂ ಅವನು ಏನು ಮಾಡಲಿಲ್ಲ ರೀ, ಏನು ಮಾಡಲಿಲ್ಲ. ನಾವು ನೋಡ್ತಾ ಇದ್ದೇವೆ, ಅಂದ ಚಂದ ಉಳ್ಳವನಾಗಿ ತನ್ನ ಎದುರಿಗಿರ್ತಕ್ಕಂಥ ಐಶ್ವರ್ಯನೋಪಾದಿಯಲ್ಲಿ ಅವನು ಜೀವಿಸೋಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಅವನು ಏನು ಮಾಡಿದ, ತನ್ನ ಶರೀರವನ್ನು, ಹುಣ್ಣುಗಳು ಇರಲಿ, ಆದರೆ ಈ ನನ್ನ ಶರೀರ ಯಾರಿಗಿದೆ ಅಂಕಿತ? ದೇವರಿಗೆ ಮಾತ್ರ ಅಂಕಿತ. ನಾನು ದೇವರ ಭಕ್ತನಾಗಿ, ದೇವರ ಮಗನಾಗಿ, ದೇವರ ಮಗಳಾಗಿ ನನ್ನ ಶರೀರವನ್ನು, ನನ್ನ ಆತ್ಮವನ್ನು, ನನ್ನ ಮನಸ್ಸನ್ನು ದೇವರಿಗೆ ಒಪ್ಪಿಸಿಕೊಡ್ತೀನಿ ಅಂತೇಳಿ ತನ್ನ ಮಾತುಗಳಿಂದ ಎಲ್ಲದರಿಂದಲೂ ಕೂಡ ಅವನು ಏನು ಮಾಡಿದ, ದೇವರಿಗೆ ಮೆಚ್ಚುಗೆ ಆಗಿ ಜೀವಿಸಿದ ಪ್ರೇರ. ಅವನು ಎಲ್ಲಿ ಸೇರಿದ? ಪರಲೋಕ ಸೇರಿದ, ಪರದೇಶಿಗೆ ಸೇರಿದ. ಇವನಾದರೂ ಐಶ್ವರ್ಯವಂತನಾದರೂ ತನಗೆ ಇಷ್ಟ ಬಂದ ರೀತಿಯಲ್ಲಿ ನಡೆದ, ತನ್ನ ದೇಹವನ್ನು ಸ್ವಾಧೀನ ಮಾಡಿಕೊಳ್ಳಲಿಲ್ಲ. ಲಗಾಮು ಇಲ್ಲದ ಕುದುರೆಯೋಪಾದಿಯಲ್ಲಿ ಇಷ್ಟ ಬಂದ ಕಡೆಗೆ ಅವನು ಹೋದ. ಎಲ್ಲಿ ಹದ್ದುಗಳು ಇರಲಾರ್ದಂಥ ಒಂದು ಸ್ಥಿತಿ ಎಲ್ಲ ಕಡೆಗೆ ಹೋದ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವನು ವಿಜೃಂಭಣೆಯಿಂದ ಭೂಮಿಯ ಮೇಲೆ ಅವನಿಗೆ ಸಮಾಧಿ ಕಾರ್ಯಕ್ರಮ ಮಾಡ್ತಾ ಇದ್ದ. ದೊಡ್ಡ ಸಮಾಧಿಯನ್ನು ಕಟ್ಟಿಸಿದ್ರು. ಆದರೆ ಅವನು ಎಲ್ಲಿ ಬಿದ್ದನು ಅಂತ ಹೇಳ್ತಾ ವಾಕ್ಯ? ಪಾತಾಳದಲ್ಲಿ ಬಿದ್ದ. ಯಾಕೆ ಹೇಳ್ರಿ? ಅವನು ತನ್ನ ಶರೀರದ ಕುರಿತಾಗಿ, ತನ್ನ ಆತ್ಮದ ಕುರಿತಾಗಿ ಚಿಂತಿಸಲಿಲ್ಲ. ಇಷ್ಟ ಬಂದ ರೀತಿಯಲ್ಲಿ ಎಲ್ಲೇ ಮೀರಿದಂಥ ವ್ಯಕ್ತಿಯಾಗಿ ಜೀವಿಸಿದ ಪ್ರೇರ. ಆದರೆ ಇವತ್ತು ದಿವಸ ನಮ್ಮ ದೇವರು ನಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ, ಕ್ಷಮೆದಮೆ ಆತ್ಮನ ಫಲ. ನಿನ್ನ ದೇವರ ಸ್ಥಾನ, ನಿನ್ನ ಮಾತುಗಳ ವಿಷಯದಲ್ಲಿ ನೀನು ಸೆಲ್ಫ್ ಕಂಟ್ರೋಲ್ ಆಗಿರಬೇಕು. ನಿನ್ನ ಒಂದು ದೇಹದ ವಿಷಯದಲ್ಲಿ ನೀನು ಸೆಲ್ಫ್ ಕಂಟ್ರೋಲ್ ಆಗಿರಬೇಕು. ಕೊನೆಯದಾಗಿ ಪ್ರಿಯರೇ, ನಿಮ್ಮ ಮನಸ್ಸನ್ನು ಕೂಡ ನೀವು ಹೆಂಗಿರಬೇಕು? ಸೆಲ್ಫ್ ಕಂಟ್ರೋಲಲ್ಲಿ ಉಳಿಸಿಕೊಳ್ಳಬೇಕು. ಪಾಪ ಮಾಡೋದಕ್ಕೆ ಎಷ್ಟೆಲ್ಲ ಅವಕಾಶಗಳನ್ನು ಸೈತಾನನ ಮುಂದೆ ತಂದು ಹಾಕ್ತಾನೆ. ಹಲ್ಲೆಲೂಯಾ. ಕಾಯಿನನಿಗೆ ತಂದು ಹಾಕಿದ, ವಿಶೇಷವಾಗಿ ಯಾರ್ರಿ? ತಮ್ಮನ ವಿಷಯದಲ್ಲಿ ಪ್ರಿಯರ್ ಏನಂತೇಳಿ ತಂದು ಹಾಕಿದ? ಕಾಯಿನ ಮಾರ್ಗವಾದರೂ ಹೆಂಗಿತ್ತಂತೆ? ಕೋಪದ ಮಾರ್ಗವಾಗಿ, ಅನೀತಿಯ ಮಾರ್ಗವಾಗಿ, ಅಸತ್ಯದ ಮಾರ್ಗವಾಗಿತ್ತು. ಆದರೆ ತಮ್ಮನಾಗಿರ್ತಕ್ಕಂಥ ಹೇಬೇಲನ ಮಾರ್ಗ ದೇವರಿಗೆ ಮೆಚ್ಚುಗೆಯಾದಂಥ ಮಾರ್ಗವಾಗಿತ್ತು ಪ್ರೇರೆ. ಕಾಯಿನನ ಮಾರ್ಗ ಸಂಪೂರ್ಣವಾಗಿ ಆತನು ಕೋಪವುಳ್ಳವನಾಗಿ ಮನಸ್ಸಿನಲ್ಲಿ ಏನು ಮಾಡ್ತಾ ಇದ್ದಾನೆ? ಕಲ್ಪನೆ ಮಾಡಿಕೊಳ್ತಾ ಇದ್ದಾನೆ, ಸೃಷ್ಟಿ ಮಾಡಿಕೊಳ್ತಾ ಇದ್ದಾನೆ. ತಮ್ಮನನ್ನು ಹೆಂಗಾದರೂ ಮೂಡಿ ಏನು ಮಾಡಿಬಿಡೋಣ, ಇವತ್ತಿನ ದಿವಸ ಮುಗಿಸಿಬಿಡೋಣ. ಹಲ್ಲೆಲೂಯಾ. ಪ್ರೇಸ್. ಅವನ ಮನಸ್ಸನ್ನು ಸಂಪೂರ್ಣವಾಗಿ ಸೈತಾನನಿಗೆ ಹತೋಟಿ ಕೊಟ್ಟ. ದೇವರು ಎಚ್ಚರಿಸಿದ ಅವನಿಗೆ ಏನಂತೇಳಿ? ನೀನು ಸೈತಾನನನ್ನು, ನೀನು ಪಾಪವನ್ನು ವಶ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಆ ವಚನ ಓದಿಕೊಳ್ಳೋಣ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ದೇವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ನೀನು ಯಾಕೆ ಕೋಪಿಸಿಕೊಂಡು? ನಿನ್ನ ತಲೆ ಯಾಕೆ ಬಗ್ಗಿ ಹೋಯಿತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? 7ನೇ ವಚನದಲ್ಲಿ, ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು, ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ಬಾಗಿಲಂತ ಯಾವ ಬಾಗಿಲಿದು? ಮನಸ್ಸಿನ ಬಾಗಿಲು. ಹಲ್ಲೆಲೂಯಾ. ಪ್ರೇಸ್. ನಿನ್ನ ಮನಸ್ಸಿನ ಬಾಗಿಲಿನಲ್ಲಿ ಸೈತಾನನು ಹೊಂಚು ಹಾಕಿದಾನೆ. ನಿನ್ನ ಒಳಗಡೆ ಸೇರಿ ಅನೇಕ ಹುನ್ನಾರಗಳನ್ನು ಮಾಡಬೇಕು ಅಂತೇಳಿ. ಅದಕ್ಕಾಗಿ ಪ್ರೇರಿಲ್ಲ ನಾವು ನೋಡ್ತಾ ಇದ್ದೇವೆ, ನಿನ್ನ ಮನಸ್ಸಿನ ವಿಷಯದಲ್ಲಿ ಕೂಡ ನೀನೇನಾಗಿರಬೇಕು? ಆಲೋಚನೆಗಳ ವಿಷಯದಲ್ಲಿ ಕೂಡ ನೀನೇನಾಗಿರ್ಬೇಕು ರೀ? ಸೆಲ್ಫ್ ಕಂಟ್ರೋಲಲ್ಲಿ ಇರಬೇಕು, ಕ್ಷಮೆದಮೆಯಲ್ಲಿ ಇರಬೇಕು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರು ಎಚ್ಚರಿಸಿದಾಗಲೂ ಕೂಡ ಈ ವ್ಯಕ್ತಿ ಏನು ಮಾಡಿದಂತೆ? ದೇವರ ಒಂದು ಸೈತಾನನಿಗೆ ಅವಕಾಶ ಕೊಟ್ಟ. ಮತ್ತು ನಾವು ನೋಡ್ತಾ ಇದ್ದೇವೆ, ಪಾಪಕ್ಕೆ ಬಾಗಿಲನ್ನು ತೆಗೆದ, ಮನಸ್ಸಿನಲ್ಲಿ ತೆಗೆದಿರುವಂಥದ್ದು ಮುಂದೆ ಅವಕಾಶ ಸಿಕ್ಕಾಗ ತಮ್ಮನನ್ನು ಒಡೆದು ಆಕೆಯೇ ಬಿಟ್ಟ ಪ್ರೇರ. ಮೊದಲನೇ ಕೊಲೆ ಎನ್ನುವಂಥದ್ದು ಭೂಮಿಯ ಮೇಲೆ ನಡೆದು ಹೋಯಿತು ಪ್ರೇರ. ಅದಕ್ಕಾಗಿ ಇವತ್ತಿನ ದಿವಸ ದೇವರು ನಮ್ಮ ಸಂಗಡ ಮಾತಾಡ್ತಾ ಎಚ್ಚರಿಸ್ತಾ ಇದ್ದಾರೆ. ಮೊದಲನೇದಾಗಿ ದೇವರ ವಿಷಯದಲ್ಲಿ ನೀನು ಸಂಪೂರ್ಣವಾಗಿ ಒಂದು ಹತೋಟಿಯಲ್ಲಿ ಇರಬೇಕು. ಒಂದು ಎಲ್ಲೆಯ ಒಳಗಡೆ ನೀನಿದ್ದೀಯಾ, ನಿನ್ನ ದೇವರೊಬ್ಬ ಇದ್ದಾನೆ, ಆತನಿಗೆ ನೀನು ಸಂಪೂರ್ಣವಾಗಿ ಭಯಭಕ್ತಿಯಿಂದ ಜೀವಿಸಬೇಕು. ನಿನ್ನ ಮಾತುಗಳ ವಿಷಯದಲ್ಲಿ ನೀನು ಸೆಲ್ಫ್ ಕಂಟ್ರೋಲಲ್ಲಿ ಇರಬೇಕು, ಹತೋಟಿಯಲ್ಲಿರಬೇಕು. ಮೂರನೇದಾಗಿ ನಾವು ನೋಡಿದ್ದೇವೆ, ನಿನ್ನ ದೇಹದ ವಿಷಯದಲ್ಲಿ ಕೂಡ ನಿನ್ನ ಹತೋಟಿಯಲ್ಲಿರುವಂಥ ವ್ಯಕ್ತಿ ಆಗಿರಬೇಕು. ಮತ್ತು 4ನೇದಾಗಿ ನಾವು ನೋಡ್ತಾ ಇದ್ದೀವಿ, ನಿನ್ನ ಆಲೋಚನೆ, ನಿನ್ನ ಮನಸ್ಸುಗಳು ಎಲ್ಲವೂ ಕೂಡ ಅದು ಸ್ಕ್ಯಾನ್ ಆಗಲಿಕ್ಕಿದೆ. ದೇವರು ಸ್ಕ್ಯಾನ್ ಮಾಡಲಿಕ್ಕಿದ್ದಾನೆ. ಅದಕ್ಕೋಸ್ಕರವಾಗಿ ನೀನು ಅದರ ವಿಷಯದಲ್ಲಿ ಕೂಡ ಸಂಪೂರ್ಣವಾಗಿ ನೀನು ಏನಾಗಿರ್ಬೇಕಂತ ಹೇಳುತ್ತೆ ವಾಕ್ಯ, ದೇವರಿಗೆ ಒಳಗಾಗಿರುವಂಥ ಆಲೋಚನೆಗಳನ್ನು ಮಾಡುವಂಥ ವ್ಯಕ್ತಿ ಆಗಿರೋ. ಪಾಪ ಎನ್ನುವಂಥದ್ದು ಬರಲಿಕ್ಕಿದೆ, ನಿನ್ನ ಬಳಿಗೇನೇ ಬರುತ್ತೆ. ಅಲ್ಲಿ ಯಾಕಂದರೆ ಲೋಕ ಸಂಬಂಧಿಗಳು ಈ ಪ್ರಪಂಚದ ದೇವರಾಗಿರ್ತಕ್ಕಂಥ, ಈ ಲೋಕದ ದೇವರಾಗಿರ್ತಕ್ಕಂಥ ಅವನಿಗೆ ಅವ್ರು ಏನಾಗಿದ್ದಾರೆ ಅಂತ ಹೇಳುತ್ತೆ ವಾಕ್ಯ?
ಏನಾಗಿದ್ದಾರೆ ಅವನ ಕಡೆಯವ್ರಿಗೆ ಅವ್ನು ಟಾರ್ಚರ್ ಕೊಡ್ತಾನೆ. ನಿಮ್ಮವ್ರಿಗೆ ನೀವು ಕೇಡನ್ನು ಬಯಸ್ತೀರಾ? ಯಾರಿಗೆ ಬಯಸ್ತೀರಿ? ನಿಮಗೆ ಅಲ್ಲಾರ್ದಂಥವ್ರಿಗೆ ನೀವೇನು ಮಾಡ್ತೀರಿ? ಕೇಡನ್ನು ಬಯಸ್ತೀರಿ. ಪ್ರಪಂಚದಲ್ಲಿರ್ತಕ್ಕಂಥ ಅವರು ಮುಖ್ಯ ಅಲ್ಲ. ಟಾರ್ಗೆಟ್ ಯಾರಿಗಿರಿ? ಯಾರು ಟಾರ್ಗೆಟ್ ಅವನಿಗೆ? ದೇವರ ಮಕ್ಕಳಾಗಿರ್ತಕ್ಕಂಥ ನಾವು. ನಮ್ಮ ಬಳಿಗೇ ಬರ್ತಾನೆ, ಬೇಟೆಗಾರನೋಪಾದಿಯಲ್ಲಿ ಬಲೆಗಳನ್ನು ಹಾಕ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೀವಿ. ಮತ್ತೆ ವ್ಯಾಧಿಗಳನ್ನು ತರಬೇಕು ಅಂತೇಳಿ ಬರ್ತಾನೆ, ಆಲೋಚನೆಗಳನ್ನು, ಕೆಟ್ಟ ಆಲೋಚನೆಗಳನ್ನು ಹುಟ್ಟಿಸ್ಬೇಕಂತೇಳಿ ಬರ್ತಾನೆ. ಮಾತಿನಲ್ಲಿ ಒಳ್ಳೆಯವನಾಗಿ ಪ್ರಾರಂಭದಲ್ಲಿ ಕಾಣಿಸ್ಕೊಂಡು ಬರ್ತಾ ಆ ಮಾತಿನಲ್ಲಿಯೇ ಬೇರೊಂದು ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವಂಥ ರೀತಿಯಲ್ಲಿ ನಡೆಸಿ ಆಲೋಚನೆಗಳನ್ನು ಬೇರೆ ಕಡೆಗೆ ನಡೆಸ್ತಾನೆ. ಅವಳು ಅಲ್ಲಿಯೇ ಟ್ರ್ಯಾಪಲ್ಲಿ ಸಿಕ್ಕಾಕ್ಕೊಂಡಿದ್ದಕ್ಕೆ. ಹಲ್ಲೆಲೂಯಾ. ಪ್ರಾರಂಭದಲ್ಲಿ ಏನು ದೇವರ ಬಗ್ಗೆ ಹೇಳಿದ ಬೇಸ್ ಹೇಳ್ಕೊಂತ ಬಂದು ಏನೂ ಆಗಲ್ಲ. ಹಲ್ಲೆಲೂಯಾ. ಎಷ್ಟು ಸ್ನೇಹವಾಗಿ, ಎಷ್ಟು ಸಿಹಿಯಾಗಿ ಮಾತಾಡಿದಾದ ಮೇಲೆ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅವಳು ಟ್ರ್ಯಾಪಲ್ಲಿ ಸಿಕ್ಕಾಕೊಂಡ್ಬಿಟ್ಲಿ. ಇವತ್ತಿನ ದಿವಸ ಅನೇಕ ಭಕ್ತರು ಕೂಡ ಅದೇ ಟ್ರ್ಯಾಪಲ್ಲಿ ಏನಾಗ್ತಾ ಇದ್ದಾರೆ? ಸಿಕ್ಕಿ ಬೀಳ್ತಾ ಇದ್ದಾರೆ. ದೇವರ ಒಂದು ಆಲೋಚನೆಗೆ ಒಳಗಾಗಿ ನೀವು ಇರ್ರಿ. ದೇವರ ಆಲೋಚನೆಯ ಒಂದು ಹತೋಟಿಯಲ್ಲಿ ನೀವು ಇರುವವರಾಗಿರ್ರಿ. ನಿಮಗೆ ಒಳ್ಳೆಯದು ಯಾವುದಂತೇಳಿ ದೇವರು ಹೇಳಿಕೊಟ್ಟಿದ್ದಾನೆ, ಕಲಿಸಿಕೊಟ್ಟಿದ್ದಾನೆ. ಆ ಒಳ್ಳೆಯದರಲ್ಲಿಯೇ ನೀವು ಇರ್ರಿ. ಮತ್ತೆ ಕೆಟ್ಟದರ ಕಡೆಗೆ ಯಾಕೆ ನೀವು ಹೋಗ್ತಾ ಇದ್ರಿ? ಇವತ್ತಿನ ದಿವಸ ಸಿನಿಮಾ ಸೀರಿಯಲ್ಸ್ಗಳು ಕೆಲವೊಂದು ಏನು ಮಾಡ್ತಾ ಇದ್ದಾವೆ? ಆಲೋಚನೆಗಳನ್ನು ಹುಟ್ಟಿಸ್ತಾ ಇದೆ ಪ್ರಿಯರೇ. ಕೆಟ್ಟದಾದಂಥ ಆಲೋಚನೆ ಕಡೆಗೆ ಮೊಬೈಲ್ ಬಂದಾಗಿಂದಂತೂ ಜಗತ್ತು ಇನ್ನೂ ಬರ್ಬಾದ್ ಆಗ್ತಾ ಇದೆ. ಪಾಪದ ಒಂದು ಅಡ್ರೆಸ್ ಆಗಿ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಮೊಬೈಲ್ ಬಂದಾಗಿಂದ ಎಷ್ಟು ಕೆಟ್ಟದ್ದು, ಎಷ್ಟು ಪಾಪ, ಎಷ್ಟು ನಾವು ಘೋರ ಕೃತ್ಯಗಳನ್ನು ನಾವು ನೋಡುವಂಥವರಾಗಿ ಇದ್ದೇವೆ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ಪ್ರಿಯರೇ, ಇವತ್ತಿನ ದಿವಸ ನಿನ್ನ ಆಲೋಚನೆ ಅದು ಸ್ಥಿರವಾಗಿರಲಿ. ಸಂಸೋನನ ಆಲೋಚನೆ, ದೇವರು ಮಾಡಿರುವಂಥ ಉದ್ದೇಶನೇ ಬೇರೆ. ಅವನು ಆಲೋಚನೆಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಲಿಲ್ಲ. ಪಾಪ ಮಾಡುವುದಕ್ಕಾಗಿ ಪ್ರೇರೇಪಿಸಲ್ಪಟ್ಟ ಅವನು ಹೋದ, ಪ್ರಾರಂಭದಲ್ಲಿಯೇ ಜಯವನ್ನು ಗಳಿಸಿದ. ಆದರೆ ಪುನಃ ಅವನು ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಾಗ ಅವನ ಆಲೋಚನೆಗಳು ನಾವು ನೋಡುವಾಗ ಅವನು ಸಂಪೂರ್ಣವಾಗಿ ಏನಾದ್ನರಿ ಆ ಕೆಟ್ಟ ಆಲೋಚನೆಯಲ್ಲಿ ಮುಳುಗೋದ ಕಾರಣಕ್ಕಾಗಿ ತನ್ನ ದೇಹವನ್ನು ಮೊದಲನೇದಾಗಿ ಆಲೋಚನೆಯಲ್ಲಿ ಕಡಿಸಿಕೊಂಡ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಅವನ ಅಂತ್ಯಾವಸ್ಥೆ ಭಯಂಕರವಾದಂಥ ರೀತಿಯಲ್ಲಿ ಇತ್ತು ಪ್ರಿಯರೇ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತಿನ ದಿವಸ ನಮ್ಮ ಆಲೋಚನೆಗಳು ಕೂಡ ಹೆಂಗಿರ್ಬೇಕಂತೆ? ಹತೋಟಿಯಲ್ಲಿ ಇರುವವರಾಗಿರ್ಬೇಕು. ನಾವು ಕ್ರಿಸ್ತನ್ ನಮಗಾಗಿ ಬರಲಿಕ್ಕಿದ್ದಾನೆ, ಆತನನ್ನು ನಾವು ಯಾವಾಗಾದ್ರೂ ಎದುರುಗೊಂಡೇವಾ ಎನ್ನುವಂಥ ಭಕ್ತಿಯನ್ನು ನಾವು ಮಾಡಬೇಕು. ಈ ಲೋಕದಲ್ಲಿ ಇದ್ದೇವೆ, ನಾವು ದುಡಿದು ತಿನ್ಬೇಕಂತೇಳಿ ದೇವರು ಹೇಳಿದ್ದಾನೆ. ದುಡಿಯುವಂಥದ್ರ ವಿಷಯವಾಗಿ ನಾವು ಹೆಂಗಿರ್ಬೇಕ್ರಿ? ನ್ಯಾಯಯುತವಾಗಿರಬೇಕು, ಸರಿಯಾದ ರೀತಿಯಲ್ಲಿರುವಂಥವರಾಗಿರಬೇಕು. ದೇವರು ಯಾವುದನ್ನು ಹೇಳಿದನೋ ಅದನ್ನೇ ಪರಿಪೂರ್ಣವಾಗಿ ಮಾಡುವಂಥವರಾಗಿ ಇರಬೇಕು. ಹಲ್ಲೆಲೂಯಾ. ಮತ್ತೆ ನಾವು ನೋಡ್ತಾ ಇದ್ದೇವೆ, ದೇವರು ಬರುವಂಥದ್ದನ್ನು ನಾವು ಎದುರು ನೋಡುವವರಾಗಿ ಇರಬೇಕು. ನಮ್ಮ ಆಲೋಚನೆ ಎಲ್ಲವೂ ಕೂಡ ಪರಲೋಕದ ಕುರಿತಾಗಿ ಇರುವಂಥದ್ದಾಗಿರಬೇಕು. ಹಲ್ಲೆಲೂಯಾ. ಅನೇಕರು ಇವತ್ತಿನ ದಿವಸ ಏನು ಮಾಡ್ತಾ ಇದ್ದಾರೆ? ತಮ್ಮ ಆಲೋಚನೆಗಳನ್ನು ಐಶ್ವರ್ಯವಂತಿಕೆಯ ಮೇಲೇ ಹೆಚ್ಚಾಗಿ ಫೋಕಸ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್. ನನ್ನ ಕಾರ್ ಇದ್ರೆ ಆಯಿತು, ಬಂಗ್ಲೆ ಇದ್ರೆ ಆಯಿತು, ಹೊಲಗಳಿದ್ರೆ ಆಯಿತು, ನನಗೆ ನನ್ನದೇ ಆಗಿರ್ತಕ್ಕಂಥ ಒಂದು ಒಳ್ಳೆ ದೊಡ್ಡದಾಗಿರ್ತಕ್ಕಂಥ ಸ್ಟೇಟಸ್ ಇದ್ರೆ ಆಯಿತು. ಆದರೆ ದೇವರು ಹೇಳ್ತಾ ಇದ್ದಾನೆ ಅಂತೇಳಿ ನೀವು ದೇವರನ್ನು, ಧನವನ್ನು ನೀವು ಸೇವಿಸೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಹಣದ ಆಸೆಯು ಸಕಲ ವಿಧವಾದಂಥ ಕೆಟ್ಟತನಕ್ಕೆ ಏನಾಗಿದೆ? ಅದು ಮೂಲವಾಗಿದೆ. ಹಣದ ಆಸೆ, ಹಣದ ಮೇಲೆ ವ್ಯಾಮೋಹ, ಅದನ್ನು ಇಡುವಂಥದ್ದು ಬೇಡ. ದೇವರು ನಿನಗೆ ಕೊಡುತ್ತಾನೆ, ದೇವರು ನಿನಗೆ ಒದಗಿಸ್ತಾನೆ. ದೇವರ ಮಾರ್ಗದಲ್ಲಿ ಸ್ಥಿರವಾಗಿದ್ದರೆ, ಅಬ್ರಹಾಮನ ಕುರಿತಾಗಿ ನಾವು ನೋಡುವಾಗ ಆತನು ತನ್ನ ತಂದೆಯ ಮನೆಯನ್ನು, ಸ್ವದೇಶವನ್ನು, ಬಂಧು ಬಳಗವನ್ನು ಬಿಟ್ಟು ಹೊರಟು ಬಂದ. ಯಾರಿಗಾಗಿ ಬಂದ ಆತ? ದೇವರಿಗಾಗಿ ಬಂದ. ಹಲ್ಲೆಲೂಯಾ. ಆತನು ಯಾವ ಒಂದು ಆಲೋಚನೆಯೂ ಕೂಡ ಮಾಡಲಿಲ್ಲ, ದೇವರ ಮೇಲೆ ಮಾತ್ರ ಆಲೋಚನೆ ಇಟ್ಕೊಂಡು ಬಂದ. ದೇವರು ಆತನಿಗೆ ದೇಶವನ್ನೇ ಬಳುವಳಿಯಾಗಿ ಏನು ಮಾಡಿದರೆ? ಅನುಗ್ರಹ ಮಾಡಿದ. ಕುಂಟೆ ರೆಂಟೆ ಹೊಡೆಯಕತ್ತದನ ಪ್ರೇಯರ್ ಯಾರ್ರೀ? ಎಲೀಷನನ್ನು ಕರಿತಾ ಇದ್ದಾನೆ. ಎಲಿಯನು ಬಾ ಎಂಬುದಾಗಿ ಕರೆದಾಗ ಎಲೀಷನು ಆ ಎತ್ತುಗಳನ್ನು ಏನು ಮಾಡಿದ? ಯಜ್ಞವಾಗಿ ಸಮರ್ಪಿಸಿ ಅಲ್ಲಿರ್ತಕ್ಕಂಥ ಜನರಿಗೆ ಊಟ ಮಾಡಿಸಿ ತನ್ನ ಮನೆಯಿಂದ ಅಪ್ಪಣೆಯನ್ನು ತೆಗೆದುಕೊಂಡು ಬಂದು ಎಲಿಯನನ್ನು ಏನು ಮಾಡಿದ? ಹಿಂಬಾಲಿಸಿ ನಡೆದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲಿಯನು ಗುರು ಕರಿತಾ ಇದ್ದಾನೆ, ನಾನು ಹೋಗಬೇಕಂತೇಳಿ ಬಂದ. ಯಾರ್ರೀ? ಎಲೀಷ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಲೋಚನೆ ಅವ್ರದ್ದು ಒಂದೇ ಆಗಿತ್ತು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇವತ್ತು ನಮಗೆ ಆಲೋಚನೆ ಇಲ್ಲ. ಅದಕ್ಕಾಗಿ ನೋಡ್ರಿ, ಎಲಿಯನನ್ನು ಹಿಂಬಾಲಿಸಿ ಬಂದ. ಎಲಿಯನ್ನು ನಾವು ನೋಡುವಾಗ 8 ಅದ್ಭುತಗಳನ್ನು ಮಾಡಿದರೆ ಎಲೀಷನ ಎಷ್ಟು ಮಾಡಿದ? ಡಬಲ್ 16 ಅದ್ಭುತಗಳನ್ನು ಮಾಡಿದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡುವಂಥದ್ದು ಒಂದೇ, ತಿಳಿಯಬೇಕಾದಂಥ ಸಂಗತಿ ಒಂದೇ, ನಮ್ಮ ಆತ್ಮ ಆಲೋಚನೆ ಎಲ್ಲವೂ ಕೂಡ ದೇವರ ಮೇಲೆ ನಾವು ಕೇಂದ್ರೀಕರಿಸಿಕೊಂಡವರಾಗಿ ಇರುವಾಗ ಸೈತಾನನ ಅನೇಕ ವಿಧದಲ್ಲಿ ನಮಗೆ ಬಾಗಿಲನ್ನು ತಟ್ಟುವಾಗ ಅವುಗಳನ್ನು ನಾವು ಜಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೈತಾನನ್ನೇ ನಮ್ಮನ್ನು ಬಿಟ್ಟು ನೀನು ತೊಲಗಿ ಹೋಗಿ. ನಾವು ಯಾಕೋಬನ ಪತ್ರಿಕೆಯಲ್ಲಿ ವಚನ ಈ ರೀತಿಯಾಗಿ ಹೇಳುತ್ತೇನಂತೇಳಿ, ಸೈತಾನನನ್ನು ನೀವು ಏನಂತ ಹೇಳ್ತಾ ಇದೆ ವಾಕ್ಯ? ಜಾಡಿಸಿರಿ, ಅವನನ್ನು ನೀವು ಗದರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಹೋಗುವನು. ದೇವರ ಸಮೀಪಕ್ಕೆ ಬನ್ನಿರಿ, ದೇವರು ಆಗಲಾತು ನಿಮ್ಮ ಸಮೀಪಕ್ಕೆ ಬರುವನು ಎಂಬುದಾಗಿ. ಹಲ್ಲೆಲೂಯಾ. ಓದ್ತಿರ ಮನಸರ ವಚನ? ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು
ನಿಮ್ಮ ಸಮೀಪಕ್ಕೆ ಬರುವನು. 7ನೇ ವಚನದಲ್ಲಿ ಏನಿದೆ ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಏನ್ ಮಾಡ್ಬೇಕಂತೆ? ಎದುರಿಸಿರಿ, ಅವನು ನಿಮ್ಮನ್ನ ಬಿಟ್ಟು ಓಡಿ ಹೋಗುವನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸೈತಾನನ ಅವತ್ತಿನ ದಿವಸ ಕಾಯಿನನ ಬಳಿಗೆ ಬಂದ, ಸೈತಾನ ಅವತ್ತಿನ ದಿವಸ ಅವಳ ಬಳಿಗೆ ಬಂದ, ಸೈತಾನ ಅವತ್ತಿನ ದಿವಸ ಅನೇಕ ಭಕ್ತರ ಬಳಿಗೆ ಬಂದ, ಅವರ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡ್ರು. ಆದರೆ ಇವತ್ತು ದಿವಸ ನಮಗೆ ದೇವರು ಮುಂದೆ ತಿಳಿಸ್ತಾ ಇದ್ದಾನೆ, ಅವನು ಬರ್ತಾನೆ. ಆದರೆ ನೀವು ಏನು ಮಾಡ್ಬೇಕು? ನೀವು ಎದುರಿಸಬೇಕು. ಅವನಿಗೆ ಒಳಗಾಗಬೇಡ್ರಿ, ನೀವು ಅವನನ್ನು ಎದುರಿಸಿ. ನೀವು ದೇವರಿಗೆ ಒಳಗಾದರೆ ಅವನನ್ನು ಎದುರಿಸುವಂಥದ್ದು ನಿಮಗೆ ಬಹಳ ಸುಲಭ ಎಂಬುದಾಗಿ ಪ್ರೇರ. ಅದಕ್ಕಾಗಿ ನಿಮ್ಮ ಆಲೋಚನೆಯು ಕೂಡ ಸಂಪೂರ್ಣವಾಗಿ ದೇವರ ಮೇಲೆ ಕೇಂದ್ರೀಕೃತವಾಗಿ ಇರಬೇಕು. ನೀವು ಆಲೋಚನೆ ಮಾಡುವಂಥ ಎಲ್ಲ ವಿಧಾನವೂ ಕೂಡ ದೇವರಿಗೆ ಮೆಚ್ಚುಗೆಯಾದಂಥ ರೀತಿಯಲ್ಲಿ ಇರಬೇಕು ಪ್ರಿಯ. ಅದರ ಸಲುವಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಮತ್ತಾಯ ಬರೆದ ಸುವಾರ್ತೆಯಲ್ಲಿ, ನಾವು 5:27 ಹೋದ್ರಮ್ಮ, ಮತ್ತಾಯ 5:27, ವ್ಯಭಿಚಾರ ಮಾಡಬಾರದೆಂದು ಹೇಳಿದೆ ಎಂಬುದಾಗಿ ನೀವು ಕೇಳಿದ್ದೀರಷ್ಟೇ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆ ಕೂಡ ವ್ಯಭಿಚಾರ ಮಾಡಿದವನಾದನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಟು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ನಿನ್ನ ಬಲಗೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನೂ ಕಡಿದು ಬಿಸಾಟು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ಅಂದರೆ ನರಕದ ಕುರಿತಾಗಿ ನಿನಗೆ ಎಷ್ಟು ಬೇಜವಾಬ್ದಾರಿತನವನ್ನು ಇವತ್ತಿನ ದಿವಸ ಜನರು ತೋರಿಸ್ತಾ ಇದ್ದಾರೆ. ನರಕ ಅಂದರೆ ಭಯಲ್ಲಿ ಇವತ್ತಿನ ದಿವಸ. ಅದಕ್ಕಾಗಿ ನೋಡ್ರಿ, ಮನುಷ್ಯರಿಗೆ ಹಿಂಗೆ ಸಾಯ್ತೀವಪ್ಪ, ನಿಮಗೆ ಯಾಕೆ ಬೇಕಂತ ಕೇಳ್ತಾರೆ. ಹಲ್ಲೆಲೂಯಾ, ನಾವು ಹಿಂಗೆ ಸಾಯ್ತೀವಿ, ಹಿಂಗೆ ಇರ್ತೀವಿ ಬಿಡ್ರಿ, ನಿಮಗೆ ಯಾಕ? ಅಲ್ಲೆಲ್ಲ ಸುವಾರ್ತೆ ಸಾರುವಂಥ ಸಮಯದಲ್ಲಿ ಅವರು ನಾನಾ ವಿಧ ರೀತಿಯಲ್ಲಿ ಅವ್ರು ಏನು ಮಾಡ್ತಾರೆ? ಬೈಯುವಂಥವರಾಗಿ, ಹೀಯಾಳಿಸುವಂಥವರಾಗಿ, ಕುಚೋದ್ಯ ಮಾಡುವಂಥವರಾಗಿ ಕಂಡು ಬರ್ತಾರೆ ಪ್ರೇರೆ. ಇಲ್ಲ, ನಾವು ಹಿಂಗೆ ಬಂದೀವಿ, ಹಿಂಗೆ ಓದ್ತೀವಿ, ನಮ್ಮ ತಂದೆ ತಾಯಂದ್ರೆಲ್ಲ ತಾತಂದ್ರೆಲ್ಲ ಹಿಂಗೆ ಬಂದಿದ್ದಾರೆ, ಅದೇ ಮಾರ್ಗದಲ್ಲಿ ನಾವು ಇರ್ತೀವಿ. ಅದು ಅವರು ಬೇರೊಂದು ಮಾರ್ಗ ಹಿಡಿದು ಅವರು ನಾಶನದ ಮಾರ್ಗದಲ್ಲಿ ಇದ್ದವರಾಗಿ ಪಾತಾಳಕ್ಕೆ ಜಾರಿ ಹೋಗಿದ್ದಾರೆ. ಆ ಮಾರ್ಗದಲ್ಲಿ ನೀವು ಇರಬೇಡ್ರಿ, ನೀವು ಸನ್ಮಾರ್ಗಕ್ಕೆ ಬರ್ರಿ ಎಂಬುದಾಗಿ, ಒಳ್ಳೆ ಮಾರ್ಗಕ್ಕೆ ಬರ್ರಿ ಎಂಬುದಾಗಿ, ಪರಿಶುದ್ಧ ಮಾರ್ಗಕ್ಕೆ ಬರ್ರಿ ಎಂಬುದಾಗಿ ಹೇಳಿದ್ರು ಕೂಡ ಜನರು ಏನು ಮಾಡ್ತಾ ಇಲ್ಲ ರೀ? ಕೇಳ್ತಾ ಇಲ್ಲ. ಅವರಿಗೆ ನರಕವೇ ನಮಗೆ ಮುಖ್ಯ ಎಂಬುದಾಗಿ ಸೈತಾನ ಅವರ ಬಾಯಲ್ಲಿ ಏನು ಮಾಡ್ತಾ ಇದ್ದಾನೆ ರೀ? ಮಾತಾಡಿಸ್ತಾ ಇದ್ದಾನೆ ಪ್ರೇರಿ. ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿನ್ನ ಮನಸ್ಸಿನಲ್ಲಿ ಎಂಬುದಾಗಿ. ಹಲ್ಲೆಲೂಯಾ, ನಿನ್ನ ಮನಸ್ಸಿನಲ್ಲಿ ನೀನು ಆಕೆ ಕೂಡ ವ್ಯಭಿಚಾರ ಮಾಡಿದವನಾಗಿ ಇರುವೆಯ. ಅಂದರೆ ಆಲೋಚನೆ ವಿಷಯದಲ್ಲಿಯೂ ಕೂಡ ನಾವು ಸಂಪೂರ್ಣವಾಗಿ ಹೆಂಗಿರ್ಬೇಕಂತ ಹೇಳ್ತಾ ವಾಕ್ಯ, ಸಂಪೂರ್ಣವಾಗಿ ಎಲ್ಲೆಯನ್ನು ಹದ್ದನ್ನು ಮೀರಿ ನಾವು ನಡಿಬಾರ್ದು. ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ ಪ್ರೇರೆ ಏನಂತೇಳಿ ಅಂತಂದರೆ, ಈ ವಿಷಯಗಳಲ್ಲಿ ನಾವು ಸೆಲ್ಫ್ ಕಂಟ್ರೋಲಲ್ಲಿ ಇರಬೇಕು. ನಮಗೆ ಒಂದು ಮೇರೆ ಇದೆ, ಆ ಮೇರೆಯನ್ನು ನಾವು ದಾಟಬಾರ್ದು, ಒಡ್ಡನ್ನು ನಾವು ದಾಟಬಾರ್ದು. ನಮಗೆ ದೇವರು ಕೊಟ್ಟಿರ್ತಕ್ಕಂಥ ಒಂದು ಹತೋಟಿ ಯಾವುದಿದೆ, ಹತೋಟಿ ಒಳಗಡೆಯೇ ನಾವು ಇರಬೇಕು ಹೊರತಾಗಿ ಮಾಡೋದಕ್ಕೆ ಲೋಕದಲ್ಲಿ ಏನೆಲ್ಲ ಕಾರ್ಯಗಳಿದ್ದಾವೆ, ಆದರೆ ಅವೆಲ್ಲವುಗಳನ್ನು ಮಾಡೋದಕ್ಕೆ ನಾವು ಶಕ್ತರಲ್ಲ. ಯಾಕಂದರೆ ಶಕ್ತಿ ನಮ್ಮಲ್ಲಿ ಇಲ್ಲಂತಲ್ಲ, ಅವುಗಳು ಕೆಟ್ಟವುಗಳಾಗಿದ್ದಾವೆ. ಆ ಕೆಟ್ಟವುಗಳನ್ನು ನಾವು ಆ ಕೆಟ್ಟವುಗಳ ಕಡೆಗೆ ಹೋದರೆ ನಾವು ಕೂಡ ಕೆಟ್ಟ ಏನಾಗ್ತೀವಿ ರೀ? ಕೆಟ್ಟದ್ದೆಲ್ಲ ಏನಾಗುತ್ತೆ? ಹೊರಗಡೆ ಬಿಸಾಡಲ್ಪಡುತ್ತೆ. ನಾವೆಲ್ಲರೂ ಕೂಡ ಮತ್ತೆ ಪಾತಾಳಕ್ಕೆ, ಅಗ್ನಿ ನರಕದಲ್ಲಿ ಬೀಳುವಂಥವರು ಆಗ್ತೀವಿ. ಅದಕ್ಕಾಗಿ ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಮಾತುಗಳು, ಅದೇ ರೀತಿಯಾಗಿ ನಮ್ಮ ನಾಲಿಗೆ ಮತ್ತು ನಾವು ದೇವರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ, ಭಕ್ತಿಯು ಕೂಡ ಸ್ಥಿರವಾಗಿ ಇರಬೇಕು. ಪ್ರೇರಿ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರು ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ, ಸಹೋದರ ಸಹೋದರಿಯೇ, ಇವತ್ತು ನನ್ನ ನಿನ್ನ ಭಕ್ತಿಯ ಜೀವಿತ ಏನಾಗಿದೆ? ಸೆಲ್ಫ್ ಕಂಟ್ರೋಲಲ್ಲಿ ನಾವಿದ್ದೀವಾ ಅಥವಾ ಇಲ್ವಾ? ಒಂದು ಸಾರಿ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ಹೇಳ್ತಾ ಇದ್ದಾರೆ, ದೇವರ ಆತ್ಮನ ಫಲ ಅದು ಕ್ಷಮೆ, ದಮೆ ಎಂಬುದಾಗಿ, ಒಂದು ಹತೋಟಿಯ, ಒಂದು ಆತ್ಮನ ಆಳ್ವಿಕೆಯ ಜೀವಿತ ಎಂಬುದಾಗಿ. ಅದನ್ನು ಒಂದು ವೇಳೆ ಸ್ವತಂತ್ರ ದೇವರು ನಿನಗೆ ಕೊಟ್ಟಿದ್ದಾನೆ, ಆ ಸ್ವತಂತ್ರವನ್ನು ನೀನು ಧಿಕ್ಕಾರ ಮಾಡಿ ಮತ್ತೆ ದಾಸತ್ವದ ಕಡೆಗೆ, ಪಾಪದ ಕಡೆಗೆ ಹೋಗುವಂಥ ಸ್ಥಿತಿ ಉಳ್ಳವನಾಗಿದ್ದೀಯೇನು? ಒಂದು ಸಾರಿನ ಜೀವಿತವನ್ನು ನೀನು ಪರೀಕ್ಷೆ ಮಾಡಿಕೊ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಾರು ಮೌನವಾಗಿರುವಂಥದ್ದು ಬೇಡ. ದೇವರೇ, ನಾನು ಸೆಲ್ಫ್ ಕಂಟ್ರೋಲ್ ಲೈಫನ್ನು ಲೀಡ್ ಮಾಡಬೇಕು ಸ್ವಾಮಿ. ನಾನು ಕ್ಷಮೆ ದಮೆಯ ಜೀವಿತವನ್ನು ಜೀವಿಸುವವನಾಗಬೇಕಯ್ಯ. ಒಂದು ಹತೋಟಿಯ ಜೀವಿತ, ಎಲ್ಲೆಯ ಒಂದು ಜೀವಿತ, ಹದ್ದು ಮೀರದ ಒಂದು ಜೀವಿತ ನನ್ನದಾಗಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳುವವರಾಗೋಣ. ಮಹೋನ್ನತನು ಮಹಾಪರಿಶುದ್ಧರಾದ ಮಹಾದೇವರು ನಿನಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿಚ್ಚಿದಂಥ ಬೀಜ ಸ್ವಾಮಿ, ಕರ್ತನೆ 100ರಷ್ಟು ಫಲ ಕೊಡುವಂತೆ ಸಹಾಯ ಮಾಡು ಸ್ವಾಮಿ. ಹೌದು ಕರ್ತನೆ, ನಾವು ಎಲ್ಲ ಮೀರಿ ನಡೆಯದೆ ಸ್ವಾಮಿ ನಿನ್ನಲ್ಲಿಯೇ ಸ್ಥಿರವಾಗಿ ಉಳ್ಳವರಾಗಿರುವಂಥ ಸಹಾಯ ಮಾಡಿ ನಡೆಸಪ್ಪ. ಹೌದು ಕರ್ತನೆ, ಶರೀರ ಭಾವ ಅಧೀನ ಸ್ವಭಾವಗಳಲ್ಲಿ ಇರುವವರು ಅವರು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗುವುದೇ ಇಲ್ಲ ಎಂಬುದಾಗಿ ನೀವು ಹೇಳಿ
ಕರ್ತನೆ ಪೌಲನ ಮೂಲಕವಾಗಿ ಆತ್ಮನ ಫಲ ಉಳ್ಳವರಾಗಿ ನೀವು ಇರಬೇಕೆಂಬುದಾಗಿ ನಮಗೆ ಪ್ರಬೋಧಿಸಿದ್ದಕ್ಕಾಗಿ ಸ್ತೋತ್ರಗಳಪ್ಪ. ಹೌದು ರಾಜನೇ, ನೀನು ಒಳ್ಳೆ ದೇವರು, ಒಳ್ಳೆ ಕರ್ತನ ಸಹಾಯಕನಾಗಿದ್ದೀಯ. ಸ್ತೋತ್ರ. ನಿನ್ನ ಮಾತುಗಳನ್ನು ನಂಬಿ ನಡೆದುಕೊಳ್ಳುವ ಮಕ್ಕಳಾಗುವಂತೆ ಕರ್ತನ ಎಡಕ್ಕಾಗಲಿ ಬಲಕ್ಕಾಗಲಿ ಹಿಂದಕ್ಕಾಗಲಿ ತಿರುಗದ ಸ್ವಾಮಿ ನಿನ್ನಲ್ಲಿಯೇ ಸ್ಥಿರವಾಗಿ ನಿಲ್ಲುವ ಮಕ್ಕಳಾಗುವಂತೆ ನಮ್ಮೆಲ್ಲರನ್ನು ಅಣಿಗೊಳಿಸಿ ಸಿದ್ಧಪಡಿಸಿ ನಡೆಸಿ ನಿನ್ನ ಮಾರ್ಗದಲ್ಲಿ ಸ್ಥಿರವಾಗಿ ನಿಲ್ಲುವ ಮಕ್ಕಳಾಗುವಂತೆ ಸಹಾಯ ಮಾಡುತ್ತಾ ಬರಬೇಕೆಂಬುದಾಗಿ. ಹೌದು ಕರ್ತನೆ, ನಾವು ಕ್ಷಮಿಸುವವರು, ಪ್ರೀತಿಸುವವರು, ಸಹನೆಯಿಂದ ತಾಳ್ಮೆಯಿಂದ ದೀರ್ಘ ಶಾಂತಿಯಿಂದ ಜೀವಿಸುವವರು ಆಗಿರಬೇಕೆಂಬುದಾಗಿ ನೀನು ಹೇಳಿದ್ಯಪ್ಪ. ನಿನಗೆ ಸ್ತೋತ್ರಗಳಯ್ಯ. ಕ್ಷಮೆದಮೆ ಉಳ್ಳವರಾಗಿ ಸಂತೋಷವುಳ್ಳವರಾಗಿ ಜೀವಿಸಬೇಕೆಂಬುದಾಗಿ, ಆತ್ಮನಲ್ಲಿಯೇ ನೀವು ಇರಬೇಕೆಂಬುದಾಗಿ, ಕರ್ತನೆ ಆತ್ಮೀಯ ಜೀವಿತನೇ ಮುಖ್ಯ ಎಂಬುದಾಗಿ ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ನಿನಗೆ ಅನಂತ ಸ್ತೋತ್ರಗಳನ್ನು ಸಲ್ಲಿಸುತ್ತಾ, ದೇವರೇ ನೀನೇ ನಮಗೆ ಸಹಾಯಕನಾಗಿದ್ದು ಎಲ್ಲ ವಿಧದಲ್ಲಿ ವಿಮೋಚನೆ ಬಿಡುಗಡೆಯನ್ನು ದಯಪಾಲಿಸಿ ನಡೆಸ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡುವಂದಿದ್ದೇವೆ ಪರಮ ತಂದೆಯೇ, ಆಮೇಲೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮದೇವರ ಶಾಶ್ವತವಾದ ಅನನ್ಯತೆ ನಡೆಸುವಿಕೆ ಬಲಪಡಿಸುವಿಕೆ ಕೂಡಿ ಬಂದ ಇವರ ಸಂಘಡಲು ಸಕಲ ಸಬ್ದಕ್ತರ ಸಂಘಡಲು ಪ್ರಪಂಚದ ಎಲ್ಲ ಮನುಷ್ಯರ ಸಂಘಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ.